ಭಾರತದ ಗಾನ ಕೋಗಿಲೆ ಲತಾ ಮಂಗೇಶ್ಕರ್ ಇವತ್ತು ನಮ್ಮನ್ನ ಅಗಲಿದ್ದಾರೆ. ಅವರ ಅಂತಿಮ ವಿಧಿವಿಧಾನಗಳು ಈಗ ಎಲ್ಲ ರೀತಿಯಾದಂತಹ ಸಿದ್ಧತೆಗಳೊಂದಿಗೆ ಸಾಗ್ತಾ ಇರುವಂತದ್ದು. ಅವರ ಪಾರ್ಥಿವ ಶರೀರದ ಮೆರವಣಿಗೆಗೂ ಕೂಡ ಸಿದ್ಧತೆ ಮಾಡಲಾಗಿದೆ. ಇನ್ನು ಲತಾ ಮಂಗೇಶ್ಕರ್ ಅವರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ, ಅವರ ಹಾಡುಗಳ ಬಗ್ಗೆ ಗಾಯಕಿ ಶ್ರುತಿ ಅವರು ನಮ್ಮ ಜೊತೆ ಹಂಚಿಕೊಳ್ತಾ ಇದ್ರು. ಇನ್ನು ಹಲವಾರು ದಿಗ್ಗಜರು, ಈಗ ಸಾಕಷ್ಟು ಜನರು ಅವರಿಗೆ ಅಂತಿಮ ವಿಧಿವಿಧಾನಗಳನ್ನ ಸಲ್ಲಿಸಿದ್ದಾರೆ, ಅಂತಿಮ ನಮನವನ್ನ ಸಲ್ಲಿಸಿದ್ದಾರೆ. ಅವ್ರೇನೇನು ಹೇಳಿದ್ರು ಬನ್ನಿ ನೋಡೋಣ. ಇವತ್ತು ದೇಶದಲ್ಲಿ ಒಬ್ಬ ಮಹಾನ್ ವ್ಯಕ್ತಿನ ನಾವು ಕಳ್ಕೊಂಡಿದ್ದೀವಿ. ಎಲ್ಲರಿಗೂ ಗೊತ್ತಿದ್ದಂಗೆ ಲತಾ ಮಂಗೇಶ್ಕರ್ ಅವರು ಮಾಡಿರೋದು ಹೆಸರು ನನ್ನ ಅನಿಸಿಕೆ ಬೇರೆಯವ್ರು ಮಾಡೋಕ್ಕೆ ಸಾಧ್ಯ ಆಗಲ್ಲ. ಇವತ್ತು ಅವ್ರನ್ನ ನಾವೆಲ್ಲ ಕಳ್ಕೊಂಡಿದ್ದೀವಿ. ನಾವು ಇಷ್ಟು ಬೇಗ ಅವ್ರು ನಮ್ಗೆ ಬಿಟ್ಟು ಹೋಗ್ತಾರಂತ ನಾವು ನಿರೀಕ್ಷೆ ಇಟ್ಟಿರಲಿಲ್ಲ. ಭಗವಂತ ಅವ್ರ ಕುಟುಂಬಕ್ಕೆ ಸಹಿಸ್ಕೊಳ್ಳೋ ಶಕ್ತಿ ಕೊಡಲಿ, ಅವ್ರ ಅಭಿಮಾನಿಗಳಿಗೆ ಸಹಿಸ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ಆ ಭಗವಂತ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ऐसे है कि आज बड़ा ही दुख भरा दिन है कि आज लता दीदी हमारे बीच में नहीं हैं और उनका एक बड़ा दुखद निधन हो गया है। और ये सूचना आने के बाद में राज्य सरकार ने ये निर्णय लिया कि उनको एक स्टेट फ्यूनरल दिया जाएगा उनके सम्मान के लिए। और उसी के बाद तुरंत हमें भारत सरकार की तरफ से शुदा आदेश आया कि देश भर में 2 दिन का राष्ट्रीय दुखड़ा मनाया जाएगा। और इसके अलावा उनको पूरा स्टेट फ्यूनरल ऑनर्स से उनका अंतिम विधि की जाएगी। तो राज्य सरकार ने ये फैसला किया है कि 3:30 के करीब दोपहर को कि यहाँ पे उनका जो पार्थिव शरीर है वो यहाँ पे आएगा। और हमने एक एयर कंडीशनड कॉफिन का व्यवस्था की है। लोग जो हमारे मान्यवर नागरिक हैं उनके अंतिम दर्शन के लिए यहाँ व्यवस्था की गई है। और जो बहुत ही दुखद समाचार सुबह प्राप्त हुआ, लता दीदी का संसार छोड़ना मुझे लगता है कि भारत में संगीत संस्कृति इसके एक युग का अंत है। शब्द कम है उनके लिए क्या कहा जाए। जब जब हमारे कान में ये शब्द गूंजेंगे कि ऐ मेरे वतन के लोगों तुम खूब लगा लो नारा, अपने स्वतंत्रता दिवस गणतंत्र दिवस पे कि ये शुभ दिन है हम सबका, लहरा लो तिरंगा प्यारा, पर मत भूलो सीमा पर वीरों ने है प्राण गवाए। जब लता दीदी की आवाज में ये बात चलती है तो मैं समझता हूँ उस समय लता दीदी हमारे सामने ही खड़ी होंगी। It's a very, very sad day for all of us. When people live, we take it for granted. And somebody like Lata ji is not. ನಾವಿದೀಗ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ, ನೇರ ಪ್ರಸಾರದಲ್ಲಿ ಲತಾ ಮಂಗೇಶ್ಕರ್ ಅವರ ನಿವಾಸದಿಂದ ಅವರ ಪಾರ್ಥಿವ ಶರೀರವನ್ನ ಮೆರವಣಿಗೆ ಮುಖಾಂತರ ಶಿವಾಜಿ ಪಾರ್ಕ್ಗೆ ತೆಗೆದುಕೊಂಡು ಹೋಗಲಾಗ್ತಾ ಇದೆ. ಅಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಲತಾ ಮಂಗೇಶ್ಕರ್ ಅವರಿಗೆ ಅಂತಿಮ ನಮನ ಸಲ್ಲಿಸಲಾಗುತ್ತೆ. ಈಗ ನಾವು ನೋಡ್ತಾ ಇರುವಂತಹ ದೃಶ್ಯ, ಲತಾ ಮಂಗೇಶ್ಕರ್ ಅವರ ನಿವಾಸದಿಂದ ಅವರ ಪಾರ್ಥಿವ ಶರೀರವನ್ನ ಕೊಂಡೊಯ್ಯಲಾಗ್ತಾ ಇದೆ. ಅವರ ನಿವಾಸಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಗಣ್ಯರು, ಅವರ ಅಭಿಮಾನಿಗಳು, ಅವರ ಕುಟುಂಬಸ್ಥರು ಎಲ್ಲರೂ ಕೂಡ ಬಂದು ಅಂತಿಮ ನಮನವನ್ನ ಸಲ್ಲಿಸಿದ್ದಾರೆ. ಅಲ್ಲಿ ಸೆಕ್ಯೂರಿಟಿಯನ್ನ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಅರೇಂಜ್ ಮಾಡಿರುವಂತಹ ದೃಶ್ಯವನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಕೆಲವೇ ಕ್ಷಣಗಳಲ್ಲಿ ಬಂದು ಲತಾ ಮಂಗೇಶ್ಕರ್ ಅವರ ಅಂತಿಮ ದರ್ಶನವನ್ನ ಪಡ್ಕೊಳ್ಳಲಿದ್ದಾರೆ. ಸಂಜೆ 6:30ಕ್ಕೆ ಲತಾ ಮಂಗೇಶ್ಕರ್ ಅವರ ಅಂತ್ಯಕ್ರಿಯೆ ನೆರವೇರಲಿದೆ. ಅವರ ಕುಟುಂಬದ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಲಾಗುವುದು. ಅದಕ್ಕೆ ಸಕಲ ರೀತಿಯಾದಂತಹ ಸಿದ್ಧತೆಗಳು ಆಗಿರುವಂಥದ್ದು. ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಕೂಡ ಅವರ ನಿವಾಸದತ್ತ ಜಮಾಯಿಸಿರುವಂಥದ್ದು. ಇನ್ನು ಬಾಲಿವುಡ್ನ ದಿಗ್ಗಜರು, ನಟ ನಟಿಯರು, ಸಂಗೀತಗಾರರು, ಅವರ ಕುಟುಂಬಸ್ಥರು, ಅವರ ಆಪ್ತರು, ರಾಜಕಾರಣಿಗಳು ಎಲ್ಲರೂ ಕೂಡ ಅವರ ಅಂತಿಮ ದರ್ಶನಕ್ಕಾಗಿ ಆಗಮಿಸ್ತಾ ಇದ್ದಾರೆ. ಶಿವಾಜಿ ಪಾರ್ಕ್ನಲ್ಲಿ ಅದಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಇದೀಗ ಮಾಡಲಾಗಿದೆ. ಗಾನ ಕೋಗಿಲೆ ಲತಾ ಮಂಗೇಶ್ಕರ್ ಅವರಿಗೆ
ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಗ್ತಾ ಇರುವಂಥದ್ದು. ಎಲ್ಲರೂ ಕೂಡ ಅವರ ಒಂದು ಅಂತಿಮ ದರ್ಶನವನ್ನು ಪಡ್ಕೊಳ್ಳೋದಕ್ಕೆ ಆಗಮಿಸಿದ್ದಾರೆ. ಮತ್ತೊಂದು ಕಡೆ ಯಾವ ರೀತಿಯಾದಂಥ ಸಿದ್ಧತೆಗಳಾಗ್ತಾ ಇದೆ ಶಿವಾಜಿ ಪಾರ್ಕ್ನಲ್ಲಿ ಅನ್ನುವಂಥ ದೃಶ್ಯಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಅಲ್ಲೂ ಕೂಡ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಆ ನಂತರ 6:30ಕ್ಕೆ ಸರಿಯಾಗಿ ಅಂತಿಮ ವಿಧಿವಿಧಾನಗಳನ್ನು ಮುಗಿಸಲಾಗುತ್ತೆ. ಆ ಎಲ್ಲ ಸಿದ್ಧತೆಗಳು ಕೂಡ ಆಗ್ತಾ ಇರುವಂಥದ್ದು. ಲತಾ ಮಂಗೇಶ್ಕರ್ ಅವರ ನಿವಾಸದಿಂದ ನಾವು ನೇರ ಪ್ರಸಾರದ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀವಿ. ಮೆರವಣಿಗೆ ಮುಖಾಂತರ ಲತಾ ಮಂಗೇಶ್ಕರ್ ಅವರ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲಾಗುತ್ತೆ. ಆ ಪಾರ್ಥಿವ ಶರೀರ ಹಾದು ಹೋಗುವಂತಹ ದಾರಿಯುದ್ದಕ್ಕೂ ಕೂಡ ಅಲ್ಲೇ ಅವರ ಅಂತಿಮ ದರ್ಶನವನ್ನು ಪಡ್ಕೊಳ್ಳೋದಕ್ಕೂ ಕೂಡ ಆಯಾ ರಸ್ತೆಯಲ್ಲೂ ಕೂಡ ಈಗ ಅಭಿಮಾನಿಗಳು ಅಲ್ಲಿ ಸೇರಿರುವಂಥದ್ದು. ಸಾಕಷ್ಟು ಭದ್ರತೆಯನ್ನು ಕೂಡ ಅಲ್ಲಿ ಒದಗಿಸಲಾಗಿರುವಂಥದ್ದು. ಒಬ್ಬೊಬ್ಬರಾಗಿ ಬಂದು ಬಾಲಿವುಡ್ನ ದಿಗ್ಗಜರ ನಟರುಗಳು ಕೂಡ ಅವರ ಅಂತಿಮ ದರ್ಶನವನ್ನು ಪಡ್ಕೊಂಡಿದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಅಲ್ಲಿ ಜನ ಸೇರಿರುವಂಥ ದೃಶ್ಯಗಳನ್ನು ನಾವಿದೀಗ ನೋಡ್ತಾ ಇದ್ದೀವಿ. ಕೆಲವೇ ಕ್ಷಣಗಳಲ್ಲಿ ಅವರ ಪಾರ್ಥಿವ ಶರೀರ ಮೆರವಣಿಗೆ ಹೊರಡಲಿದೆ. ಶ್ರುತಿ ಅವರೇ, ಈಗ ಸಾಕಷ್ಟು ಜನ ಸಂಗೀತಗಾರರು ಕೂಡ ಮಾತಾಡ್ತಾ ಇದ್ರು. ಯಾಕಂದ್ರೆ ಲತಾ ಮಂಗೇಶ್ಕರ್ ಅವರ ಹಾಡುಗಳನ್ನ ಅವರು ಅನುಭವಿಸಿರ್ತಾರೆ, ಅಷ್ಟರ ಮಟ್ಟಿಗೆ ಕೇಳಿರ್ತಾರೆ. ಅವ್ರು ಹೇಳ್ತಾ ಇದ್ರು ಸಂಗೀತ ಸಂಸ್ಕೃತಿಯ ಅಂತ್ಯವೇ ಆಗೋಯ್ತೇನೋ ಅನ್ನುವಂಥ ರೀತಿಯಲ್ಲಿ ನಮ್ಗೆ ಭಾಸವಾಗ್ತಾ ಇದೆ, ಇವತ್ತು ಅಷ್ಟು ನೋವಾಗ್ತಾ ಇದೆ ಅಂತ. ಖಂಡಿತ ಖಂಡಿತ ನಿಜವಾದ ಮಾತು. ಬಿಕಾಸ್ ಅವ್ರು ಬಿಟ್ಟಿರೋ ಹಾಡುಗಳನ್ನ ಹಾಡ್ತಾ ಹೋದ್ರೆ ಒಂದು ನಮಗ್ ಸಮಯನೇ ಸಾಕಾಗೋದಿಲ್ಲ. ಅಷ್ಟು ಹಾಡುಗಳಿವೆ, ಅಷ್ಟು ಲ್ಯಾಂಗ್ವೇಜಸ್ ಅಲ್ಲಿ ಹಾಡಿದ್ದಾರೆ. ಅಂಡ್ ಎಷ್ಟು ಜನರನ್ನ ಅವರು ಸಲಹಿದ್ದಾರೆ. ಅವ್ರ ಹಾಡುಗಳು ಒಂದಷ್ಟು ಜನಕ್ಕೆ ಜೀವನನೇ ಆಗಿದೆ ಹೇಳ್ಬೇಕು ಅಂದ್ರೆ. ಒಂದಷ್ಟು ಜನಕ್ಕೆ ಇನ್ಸ್ಪಿರೇಷನ್ ಆಗಿದೆ. ತುಂಬಾ ಕಲ್ತಿದ್ದಾರೆ. ಅವ್ರಿಗೆ ಗೊತ್ತಿಲ್ಲದೆ ದೊಡ್ಡ ಒಂದು ಏನು ತುಂಬಾ ಜನರನ್ನ ಅವ್ರು ಸಲಹಿದ್ದಾರೆ. ಒಂಥರ ಸಾರ್ಥಕತೆಯ ಜೀವನ ಅವರು. ಈಗ ಒಬ್ಬೊಬ್ರಿಗೆ ಒಂದೊಂದು ಆಸೆ ಇರುತ್ತೆ. ಇವಾಗ ನಾವು ನೋಡ್ತಾ ನೋಡ್ತಾ ಇವಾಗ ಒಬ್ಬ ಟೀಚರ್ ಅನ್ನ ನೋಡಿದಾಗ ನಾನು ಟೀಚರ್ ಆಗ್ಬೇಕು ಅಂತ ಅನ್ಸುತ್ತೆ, ಒಬ್ಬ ಡಾಕ್ಟರ್ ಅನ್ನ ನೋಡಿದಾಗ ನಾನು ಡಾಕ್ಟರ್ ಆಗ್ಬೇಕು ಅನ್ಸುತ್ತೆ. ಹಾಗೆ ಹಾಡನ್ನ ಕೇಳಿದಾಗ ನಾನು ಒಬ್ಬ ಹಾಡುಗಾರ್ತಿ ಆಗ್ಬೇಕು, ಇವರಂತೆಯೇ ನಾನು ಬೆಳಿಬೇಕು ಅನ್ನುವಂತಹ ಮನೋಭಾವನೆ ಬರೋದು ಸಹಜ. ಸೊ ಇವತ್ತು ನಾವು ಎಷ್ಟೊಂದು ಸಂಖ್ಯೆಯಲ್ಲಿ ಸಂಗೀತಗಾರರನ್ನ ನಾವು ಪಡ್ಕೊಂಡಿದೀವಿ, ಅವರ ಹಾಡುಗಳನ್ನ ಕೇಳ್ತಾ ಇದೀವಿ. ಅಷ್ಟು ಜನರಿಗೂ ಕೂಡ ಎಲ್ಲೋ ಒಂದ್ ಕಡೆ ಇವರೇ ಒಂದು ದೊಡ್ಡ ಸ್ಫೂರ್ತಿಯಾಗಿದ್ರು, ಇವರಿಂದಲೇ ಎಷ್ಟೋ ಜನ ಸಂಗೀತಗಾರರು ಇವತ್ತು ನಮ್ಗೆ ಸಿಕ್ಕಿದ್ದಾರೆ ಅಂತನೂ ಅಂತ ಅನ್ಸುತ್ತಲ್ವಾ? ಖಂಡಿತ ಖಂಡಿತ. ಅವ್ರ ಹಾಡುಗಳಿಂದ ಕಲ್ತು ಬೆಳೆದವರು, ಅವ್ರ ಹಾದಿಲ್ ನಡ್ಕೊಂಡ್ ಬಂದವರು ತುಂಬಾ ಜನ ಇದಾರೆ. ಫಾರ್ ಎಕ್ಸಾಂಪಲ್ ನೀವು ಸೋನು ನಿಗಮ್ ಅವ್ರಾಗಿರ್ಬೋದು, ಶ್ರೇಯಾ ಘೋಷಾಲ್ ಅವ್ರಾಗಿರ್ಬೋದು, ತುಂಬಾ ಸಾಕಷ್ಟು ಜನ ಅವ್ರ ಪ್ರತಿಯೊಂದು ಹಾಡಲ್ಲೂ ಇವರು ಒಂದಷ್ಟು ಅಂಶಗಳನ್ನ ತಗೊಂಡೇ ಅವರು ಬೆಳೆದಿರ್ತಾರೆ, ಹಾಡಿರ್ತಾರೆ. ಸೊ ಇಂಥವ್ರು ಎಲ್ರು ನಮಗ್ ಸ್ಫೂರ್ತಿ. ನಾನ್ ಯಾವ್ದೋ ಒಂದು ಹಾಡುವಾಗ್ಲು ಜಾನಕಿ ಅಮ್ಮ ಆಗ್ಲಿ, ಲತಾ ಮಂಗೇಶ್ಕರ್ ಅವ್ರಾಗ್ಲಿ, ಸುಶೀಲಮ್ಮ ಆಗ್ಲಿ, ವಾಣಿ ಜಯರಾಮ್ ಅವ್ರಾಗ್ಲಿ, ಶ್ರೇಯಾ ಘೋಷಾಲ್ ಅವ್ರಾಗ್ಲಿ, ಸುಮಾರು ಜನದ್ದು ಒಂದಷ್ಟು ಅಂಶಗಳನ್ನ ತಲೆಯಲ್ಲಿ ಇಟ್ಕೊಂಡು ಹಿಂಗ್ ಹಾಡಿದ್ರೆ ಚೆನ್ನಾಗಿರ್ಬೋದು, ಹಿಂಗ್ ಹಾಡಿದ್ರೆ ಆತರ ಇರ್ಬೋದು. ಸೊ ಒಂದಷ್ಟು ಇನ್ಸ್ಪಿರೇಷನ್, ಒಂದಷ್ಟು ವಿಷಯಗಳು ಎಲ್ಲರಿಂದ ನಾವೇ ಹೆಂಗ್ ತಗೋತೀವಿ ಹಂಗೆ ಸುಮಾರು ಜನಕ್ಕೆ ಅದು ಇನ್ಸ್ಪಿರೇಷನ್ ಆಗಿರತ್ತೆ. ಓಕೆ, ನೀವು ನಿಮ್ಮ ಫೇವ್ರೇಟ್ ಆದಂತಹ ಸಾಂಗ್ ಯಾವುದು ಅಂತ ಹೇಳ್ತಾ ಇದ್ರಿ. ಸೊ ಮತ್ತೆ ಅವರೇ ಹಾಡಿರುವಂಥ ನಿಮಗೆ ಇಷ್ಟವಾದಂಥ ಮತ್ತೊಂದು ಸಾಂಗ್ನ ಒಂದೆರಡು ಲೈನ್ಗಳನ್ನ ಹಾಡಬಹುದಾ? ಒಂಥರ ಅವ್ರದ್ದು ನನ್ ಫೇವ್ರೇಟ್ ಅಂತ ಎಲ್ಲದೂ ದೊಡ್ಡ ಪಟ್ಟಿನೇ ಆಗುತ್ತೆ. ಇದೊಂದು ಹಾಡು ನಂಗೆ ತುಂಬಾ ಇಷ್ಟ. ಮುಖೇಶ್ ಅವರು ಹಾಗೆ ಲತಾಜಿ ಅವರು ಹಾಡಿದ್ರು. कुछ पाकर खोना है, कुछ खो कर पाना है,
दो पल के जीवन से एक उम्र चुरानी है, जिंदगी और कुछ भी नहीं, तेरी मेरी कहानी है, एक प्यार का नगमा है, मौजों की रवानी है, जिंदगी और कुछ भी नहीं, तेरी मेरी कहानी है। ला 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 ला। ಶ್ರುತಿ ಅವರೇ, ನೀವು ಸಾಕಷ್ಟು ಸ್ಟೇಜ್ ಪ್ರೋಗ್ರಾಮ್ಗಳನ್ನ ಕೊಟ್ಟಿರ್ತೀರಾ, ಸಾಕಷ್ಟು ಹಾಡುಗಳನ್ನ ಹಾಡಿರ್ತೀರಾ. ಸೊ ನೀವು ಈ ಎಲ್ಲ ಸಾಂಗ್ಗಳನ್ನು ಕೂಡ ನೀವು ತಗೊಳ್ತಾ ಇದ್ರಾ, ಅಂದ್ರೆ ಹಾಡೋಂಥ ಸಂದರ್ಭದಲ್ಲಿ ಇದು ಒಂದು ಹಾಡು ಹಾಡ್ತೀನಿ ಅಂತ, ಅಥವಾ ಈಗ ಕೇಳುಗರಿಂದ ಈ ರೀತಿ ಹಾಡನ್ನ ಹಾಡಿ ಈ ಹಾಡು ನಮಗ್ ಬೇಕು ಅಂತ ರಿಕ್ವೆಸ್ಟ್ ಬರ್ತಾ ಆಯ್ತಾ ನಿಮ್ಗೆ, ಹೆಂಗೆ? ಎರಡೂ ಹೌದು. ಒಂದಷ್ಟು ನಾವೇ ಸೆಲೆಕ್ಟ್ ಮಾಡ್ಕೋತಿದ್ದು ಹೌದು, ಜನರು ಕೇಳ್ತಿದ್ದು ಹೌದು. ಲಗ್ಜಾಗಲೆ ಆಗ್ಲಿ ಅಥವಾ ಏನೇರೆ ತನಕ ಇರೋದು ಆಗ್ಲಿ, ನೇನೊಮ್ಮೆ ಭದ್ರಾಚಾಯ, ಅದು ಸುಮಾರು ಹಾಡುಗಳು ಸ್ಪೆಸಿಫಿಕ್ ಆಗಿ ಹೇಳಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅಷ್ಟು ಸಾಂಗ್ಗಳಿದೆ, ಅದು ನೀವು ಹೇಳ್ತಾ ಇದ್ರಿ, ಒಂದರಿಂದ ನಾವು ಶುರು ಮಾಡಿದ್ರೆ ಅಷ್ಟು ಸಾಂಗ್ಗಳನ್ನ ಮುಗಿಯೋದಕ್ಕೆ ಅದೆಷ್ಟೋ ದಿನಗಳು ಬೇಕಾಗಬಹುದೇನೋ, ಅಷ್ಟು ಹಾಡುಗಳನ್ನ ಕೊಟ್ಟಿದ್ದಾರೆ. ಸಿಂಗರ್ಸ್ ಮಧ್ಯೆ ನಾ ಇದನ್ನ ಹಾಡ್ತೀನಿ ಅದನ್ನ ಹಾಡ್ತೀನಿ ಅನ್ನೋ ಒಂದು ಮಾತು. ಸೊ ಈ ತರ ಚೂಸ್ ಮಾಡ್ಕೊಳ್ಳೋದೇ ಕಷ್ಟ. ಒಂದೊಂದು ರತ್ನ ಇದ್ದಂಗೆ ಒಂದೊಂದು ಹಾಡು ಅಷ್ಟು ಚೆನ್ನಾಗಿರುತ್ತೆ. ಮತ್ತೆ ಅದನ್ನ ಹಂಗೆ ಹಾಡ್ಬೇಕಲ್ವಾ, ಅದು ಕೂಡ ಒಂದು ದೊಡ್ಡ ಚಾಲೆಂಜ್. ಅದನ್ನ ಅನುಕರಣೆ ಮಾಡಿ ಅದೇ ರೀತಿ ಬರ್ಬೇಕು ಅಂತ ಹಾಡುಗಾರರಿಗೂ ಕೂಡ ಇರುತ್ತೆ, ನಾನು ಅಷ್ಟೇ ಪರ್ಫೆಕ್ಟ್ ಆಗ್ಬೇಕು ಅಂತ. ಖಂಡಿತ ಹೌದು. ಮತ್ತಷ್ಟು ಮಾತಾಡಿಸ್ತೀನಿ, ಕಷ್ಟ ಇರುತ್ತೆ. ನೀವು ಹಾಗೆ ಸಂಪರ್ಕದಲ್ಲಿರಿ ಶ್ರುತಿ ಅವರೇ, ಮತ್ತಷ್ಟು ಮಾತಾಡಿಸ್ತೀನಿ ನಿಮ್ಮನ್ನ. ಒಟ್ಟಾರೆ ನಾವಿದೀಗ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ, ಲತಾ ಮಂಗೇಶ್ಕರ್ ಅವರ ಪಾರ್ಥಿವ ಶರೀರವನ್ನ ಮೆರವಣಿಗೆ ಮುಖಾಂತರ ಶಿವಾಜಿ ಪಾರ್ಕ್ಗೆ ಕೊಂಡೊಯ್ಯಲಾಗ್ತಾ ಇದೆ. ಅವರ ನಿವಾಸದಿಂದ ಇದೀಗ ಮೆರವಣಿಗೆ ಆರಂಭ ಆಗಿರುವಂಥದ್ದು. ಮೆರವಣಿಗೆ ಉದ್ದಕ್ಕೂ ಕೂಡ ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಅಲ್ಲಿ ನೆರೆದಿರುವಂಥದ್ದು. ಅಲ್ಲೇ ಲತಾ ಮಂಗೇಶ್ಕರ್ ಅವರಿಗೆ ಅಂತಿಮ ನಮನವನ್ನ ಸಲ್ಲಿಸ್ತಾ ಇದ್ದಾರೆ. ಕೊನೆಯದಾಗಿ ಅವರನ್ನ ಕಣ್ತುಂಬಿಕೊಳ್ಳುವಂತಹ ಪ್ರಯತ್ನ ಅಭಿಮಾನಿಗಳಿಂದ ಅಲ್ಲಾಗ್ತಾ ಇದೆ. ದಾರಿಯುದ್ದಕ್ಕೂ ಅಭಿಮಾನಿಗಳಲ್ಲಿ ಸೇರಿರುವಂಥದ್ದು, ಎಲ್ಲರೂ ಕೂಡ ಮೊಬೈಲ್ಗಳಲ್ಲಿ ಅದನ್ನ ಆ ಫೋಟೋವನ್ನ ತೆಗೆದುಕೊಳ್ತಾ ಇದ್ದಾರೆ. ಕೊನೆಯದಾಗಿ ಕಣ್ತುಂಬಿಕೊಳ್ಳುವಂತಹ ಅವಕಾಶ. 92 ವರ್ಷಗಳ ಕಾಲ ತಮ್ಮದೇ ರೀತಿಯಲ್ಲಿ ಸಂಗೀತ ಲೋಕಕ್ಕೆ, ಇಡೀ ಭಾರತೀಯ ಚಿತ್ರರಂಗಕ್ಕೆ ತಮ್ಮದೇ ಆದಂತಹ ಸೇವೆಯನ್ನು ಸಲ್ಲಿಸಿದವರು, ದಶಕಗಳ ಕಾಲ ನಮ್ಮನ್ನ ರಂಜಿಸಿದಂತಹ ಲೆಜೆಂಡರಿ ಸಿಂಗರ್ ಲತಾ ಮಂಗೇಶ್ಕರ್ ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸುವಂತಹ ಪ್ರಯತ್ನಗಳಲ್ಲಾಗ್ತಾ ಇದೆ. ಮತ್ತೊಂದು ಕಡೆ ಬಿಗಿ ಭದ್ರತೆಯನ್ನು ಕೂಡ ಅಲ್ಲಿ ಕೈಗೊಳ್ಳಲಾಗಿರುವಂಥದ್ದು. ಮೆರವಣಿಗೆ ಮುಖಾಂತರ ಲತಾ ಮಂಗೇಶ್ಕರ್ ಅವರನ್ನು ಶಿವಾಜಿ ಪಾರ್ಕ್ಗೆ ಕರ್ಕೊಂಡು ಹೋಗಲಾಗ್ತಾ ಇದೆ. ಮೆರವಣಿಗೆ ಇದೀಗ ಅವರ ನಿವಾಸದಿಂದ ಆರಂಭ ಆಗಿರುವಂಥದ್ದು. 6:30ಕ್ಕೆ ಸರಿಯಾಗಿ ಅವರ ಅಂತ್ಯಕ್ರಿಯೆ ಶಿವಾಜಿ ಪಾರ್ಕ್ನಲ್ಲಿ ನೆರವೇರಲಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ, ಲತಾ ಮಂಗೇಶ್ಕರ್ ಅವರ ಪಾರ್ಥಿವ ಶರೀರವನ್ನ ಶಿವಾಜಿ ಪಾರ್ಕ್ನತ್ತ ಕೊಂಡೊಯ್ಯಲಾಗ್ತಾ ಇದೆ. ಮೆರವಣಿಗೆ ಮುಖಾಂತರ ಲತಾ ಮಂಗೇಶ್ಕರ್ ಅವರ ಪಾರ್ಥಿವ ಶರೀರವನ್ನ ತೆಗೆದುಕೊಂಡು ಹೋಗಲಾಗ್ತಾ ಇರುವಂಥದ್ದು. ಅವರ ಪಾರ್ಥಿವ ಶರೀರದ ಹಿಂದೆಯೇ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಕೂಡ ಸಾಕ್ತಾ ಇದ್ದಾರೆ, ಕುಟುಂಬದವರು ಕೂಡ ಅಂತೆಯೇ ಸಾಕ್ತಾ ಇರುವಂಥದ್ದು. ಇನ್ನು ಪಾರ್ಥಿವ ಶರೀರ ಸಾಕ್ತಾ ಇರುವಂತಹ ದಾರಿಯುದ್ದಕ್ಕೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರಿದ್ದಾರೆ. ಅಂತಿಮವಾಗಿ ಅವರಿಗೆ ನಮನ ಸಲ್ಲಿಸುವಂತಹ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಮುಂಬೈನ ಶಿವಾಜಿ ಪಾರ್ಕ್ನಲ್ಲಿ ಅಂತಿಮ ವಿಧಿವಿಧಾನಗಳು ನೆರವೇರುತ್ತೆ. ಅವರ ಕುಟುಂಬದ ಸಂಪ್ರದಾಯದಂತೆ ಎಲ್ಲ ಅಂತಿಮ ವಿಧಿವಿಧಾನಗಳನ್ನು ನಡೆಸಲಾಗುತ್ತೆ. ಲತಾ ಮಂಗೇಶ್ಕರ್ ಅವರ ಅಂತಿಮ ನಮನವನ್ನ ಸಲ್ಲಿಸೋದಕ್ಕೆ ಈಗ ಸಾಕಷ್ಟು ಸಂಖ್ಯೆಯಲ್ಲಿ ಗಣ್ಯರು ಕೂಡ ಶಿವಾಜಿ ಪಾರ್ಕ್ನತ್ತ ತೆರಳ್ತಾ ಇರುವಂಥದ್ದು. ಬಿಗಿ ಭದ್ರತೆಯಲ್ಲಿ ಲತಾ ಮಂಗೇಶ್ಕರ್ ಅವರ ಪಾರ್ಥಿವ ಶರೀರವನ್ನ ಶಿವಾಜಿ ಪಾರ್ಕ್ನತ್ತ ಕೊಂಡೊಯ್ಯಲಾಗ್ತಾ ಇದೆ. ಕೆಲವೇ ಹೊತ್ತಿನಲ್ಲಿ ಶಿವಾಜಿ ಪಾರ್ಕಿಗೆ ಅವರ ಪಾರ್ಥಿವ ಶರೀರ ತಲುಪುವಂಥದ್ದು. ಅದಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನು ಅಲ್ಲಿ ಮಾಡಲಾಗಿದೆ.
ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಕೂಡ ಅಲ್ಲಿ ಸೇರಿರುವಂಥದ್ದು. ಮತ್ತೊಂದು ಕಡೆ ಶಿವಾಜಿ ಪಾರ್ಕ್ನಲ್ಲೂ ಕೂಡ ಅಂತಿಮ ದರ್ಶನ ಪಡ್ಕೊಳ್ಳೋದಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಆ ನಂತರ ಅಂತಿಮ ವಿಧಿವಿಧಾನಗಳು ಆರಂಭ ಆಗುತ್ತೆ. 6:30ಕ್ಕೆ ಸರಿಯಾಗಿ ಅಂತ್ಯಕ್ರಿಯೆಯನ್ನು ನೆರವೇರಿಸೋದಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳು ಆಗ್ತಾ ಇದೆ. ಶ್ರುತಿಯವರೇ ಮಾತನಾಡ್ತಾ ಇದ್ರಿ, ಇವಾಗ ಸುಮಾರು 2019ರವರೆಗೂ ಕೂಡ ಅವರು ಹಾಡೋದನ್ನ ನಿಲ್ಲಿಸ್ಲಿಲ್ಲ. ಅಲ್ಲಿ ತನಕ ಸುಲಲಿತವಾಗಿ ಹಾಡೋದಕ್ಕೆ ನಿಜಕ್ಕೂ ಸಾಧ್ಯನಾ ಅಂತ ಅಂದ್ರೆ ನಮ್ಗೆ ಸಹಜವಾಗಿ ವಯಸ್ಸಾಗ್ತಾ ಆಗ್ತಾ ಆಗ್ತಾ ನಾವು ಮಾತಾಡುವಂತಹ ಧ್ವನಿಯೂ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ, ಒಂದ್ ರೀತಿ ನಡುಗೋ ರೀತಿಯಲ್ಲಿ ಆಗುತ್ತೆ. ಆದ್ರೆ ಅಲ್ಲಿ ತನಕ ಗಾಯಕರಾಗಿ ಹಾಡ್ತಾರೆ ಅಂತಂದ್ರೆ ನೆಷ್ಟ್ರ ಮಟ್ಟಿಗೆ ಅವರಿಗೆ ಆ ಶಾರದಾ ದೇವಿ ಒಲಿದಿದ್ಲು ಅಂತ ಅನ್ಸತ್ತಲ್ವಾ? ಖಂಡಿತ. ಮತ್ತೆ ಸಂಗೀತಕ್ಕೆ ಆ ಶಕ್ತಿ ಇದೆ. ನೀವು ನೋಡಿರ್ಬೋದು, ಒಂದಷ್ಟು ಜನಕ್ಕೆ ಮಾತು ತೊದ್ಲಿರುತ್ತೆ ಮಾತಾಡುವಾಗ, ಬಟ್ ಹಾಡುವಾಗ ಅವರು ತುಂಬಾ ಸುಲಲಿತವಾಗಿ ತುಂಬಾ ಚೆನ್ನಾಗಿ ಹಾಡ್ತಾರೆ, ಏನೂ ತೊಂದರೆ ಇಲ್ಲದೆ ಹಾಡ್ತಾರೆ. ಸೊ ಸಂಗೀತಕ್ಕೆ ಆ ಶಕ್ತಿ ಇದೆ. ಅಂಡ್ ಅಭ್ಯಾಸ ಅಷ್ಟೇ, ಇಲ್ಲ ನಾವ್ ಹೆಂಗೆ ನಮ್ಮ ದೇಹನ ವ್ಯಾಯಾಮದ ಮೂಲಕನೋ ಅಥವಾ ನಮ್ಮ ಆಹಾರ ಪದ್ಧತಿಯ ಮುಖಾಂತರನೋ ಫಿಟ್ ಆಗಿ ಇಟ್ಕೋತೀವಿ, ಹಾಗೆ ಗಂಟ್ಲುನು ಅಭ್ಯಾಸ ಮಾಡ್ದಂಗೆ ಅದು ಅಷ್ಟು ಪಾಲಿಶ್ಡ್ ಆಗಿರುತ್ತೆ. ಸೊ ಇಂಥವ್ರನ್ನೆಲ್ಲ ನೋಡಿ ನಾವೊಂದಷ್ಟು ಇನ್ಸ್ಪೈರ್ ಆಗಿ ಮಾಡ್ಬೇಕು. ಆಮೇಲೆ ಹೌದು, ಆಮೇಲೆ ಹೆಂಗಂದ್ರೆ ಹಂಗೆ ಇರೋಕ್ಕಾಗಿಲ್ಲ. ಅಂದ್ರೆ ನಮ್ ಜೀವನ ಶೈಲಿ, ನಾವು ಸೇವಿಸುವಂತ ಆಹಾರ ಪದ್ಧತಿ ಅದೆಲ್ಲವೂ ಕೂಡ ಬಹಳ ಕಟ್ಟುನಿಟ್ಟಾಗಿರ್ಬೇಕು ಅಂತ ಹೇಳ್ತಾರೆ. ಸೊ ಹೆಂಗೆ ಫಾಲೋ ಮಾಡ್ತೀರಿ ನೀವು ಅದನ್ನೆಲ್ಲ ಅಂತ? ನಾನ್ ನಿಜವಾಗ್ಲೂ ನಾನು ಇದನ್ನೆಲ್ಲ ಹೇಳಕ್ ತುಂಬಾ ಸಣ್ಣವಳು, ಬೇಕಾದ್ರೆ ನಾನೇ ತುಂಬಾ ಕಲಿತಾ ಇದ್ದೀನಿ. ಸೊ ಅಭ್ಯಾಸ ಅಷ್ಟೇ. ಕೆಲವ್ರಿಗೆ ಐಸ್ ಕ್ರೀಮ್ ತಿಂದ್ರೆ ಹಾಡಕ್ಕಾಗಲ್ಲ, ಕೆಲವ್ರಿಗೇನೋ ಹುಳಿದೇನೋ ಪದಾರ್ಥ ತಿಂದ್ರೆ ಹಾಡಕ್ಕಾಗಲ್ಲ, ಈ ತರದೆಲ್ಲ ತುಂಬಾ ಇದೆ. ಬಟ್ ನಾನ್ ಯಾವತ್ತೂ ಆ ತರ ರೆಸ್ಟ್ರಿಕ್ಷನ್ಸ್ ಹಾಕೊಂಡಿಲ್ಲ. ಎಷ್ಟೋ ಸರಿ ತುಂಬಾ ತಣ್ಣ ಪದಾರ್ಥ ತಿಂದು ಹಾಡಿದೀನಿ, ಏನು ತೊಂದರೆ ಆಗಿಲ್ಲ. ಏನು ಅವ್ರವ್ರ ಒಂದು ಬಾಡಿ ನೇಚರ್ ಮೇಲೆ ಡಿಪೆಂಡ್ ಆಗುತ್ತೆ ಅನ್ಸುತ್ತೆ. ಅಂಡ್ ಅಭ್ಯಾಸ ಅಷ್ಟೇ, ನೀವ್ ಎಷ್ಟು ಅಭ್ಯಾಸ ಮಾಡ್ತೀರಿ ಅಷ್ಟು ಗಂಟಲು ಚೆನ್ನಾಗಿರುತ್ತೆ. ಇವಾಗ ಏನೋ ತಿಂದ ತಕ್ಷಣ ನಾವು ಚೆನ್ನಾಗಿ ಹಾಡ್ಬಿಡ್ತೀವಿ, ಅಥವಾ ಏನೋ ಒಂದು ದಿನ ಕುಡಿಯೋದ್ರಿಂದಾನೋ ಅಥವಾ ಇನ್ನೇನೋ ತಗೊಳೋದ್ರಿಂದಾನೋ ಅದ್ ಹಂಗಲ್ಲ. ಪ್ರಾಕ್ಟೀಸ್ ಅಷ್ಟೇ, ಪ್ರಾಕ್ಟೀಸ್ ಇಂದ ಗಂಟಲು ಚೆನ್ನಾಗಿರುತ್ತೆ ಅನ್ನೋದು ನನ್ನ ಒಂದು ಎಕ್ಸ್ಪೀರಿಯನ್ಸ್. ಖಂಡಿತವಾಗ್ಲು. ಯಾಕಂದ್ರೆ ಇವಾಗ ನೋಡಿ, ಈಗ ನಮ್ಗೆ ಸಾಕಷ್ಟು ಜನ ಹಾಡುಗಾರರಿದ್ದಾರೆ, ಒಳ್ಳೊಳ್ಳೆ ಹಾಡುಗಳನ್ನ ಕೊಡ್ತಾ ಇದ್ದಾರೆ. ಬಟ್ ಒಂದಷ್ಟು ಟೈಮ್ ಆದ್ಮೇಲೆ ಮತ್ತೊಬ್ರ ಹಾಡು ಒಂದ್ ರೀತಿ ಟ್ರೆಂಡಿಂಗ್ ಬರುತ್ತೆ. ಮತ್ತೆ ಈಗ ಹೊಸ ನಟ ನಟಿಯರಿಗೆ ಅಯ್ಯೋ ಇದು ಸೂಟ್ ಆಗುತ್ತಾ ಏನೋ, ಹೊಸ ಸಿಂಗರ್ಸ್ ನ ನೋಡೋಣ, ಹೊಸ ವಾಯ್ಸ್ ನ ಹುಡ್ಕೋಣ, ಆ ರೀತಿಯಾದಂತಹ ಅನ್ವೇಷಣೆಗಳು ನಡೀತಾ ಇರುತ್ತೆ. ಬಟ್ ಆಗ ನಾವು ನೋಡಬಹುದು, ಈಗ ಕಾಜಲ್ ಇರಬಹುದು ಅಥವಾ ಕರೀನಾ ಕಪೂರ್, ಅವ್ರಗಳಿಗೂ ಕೂಡ ಇವರ ಒಂದು ವಾಯ್ಸ್ ಸೂಟ್ ಆಗ್ತಾ ಇತ್ತು, ಹಾಡ್ತಾ ಇದ್ರು. ಅಂದ್ರೆ ಅವ್ರಿಗೆ ಏಜ್ ಆಗ್ತಾ ಇದ್ರು ಕೂಡ ಯಾವುದೇ ನಟ ನಟಿಯರ್ ಬರ್ಲಿ ಹೊಸದಾಗಿ ಅವ್ರಿಗೂ ಕೂಡ ಸೂಟ್ ಆಗೋ ರೀತಿಯಲ್ಲಿ ಅವ್ರು ಹಾಡ್ತಾ ಇದ್ರು. ಆ ರೀತಿ ಒಂದು ಸಿಗಂಥದ್ದು ಒಬ್ರು ಲೆಜೆಂಡರಿ ಸಿಂಗರ್ ಬಹಳಾನೇ ಅತಿ ವಿರಳ ಅಲ್ವಾ? ಖಂಡಿತ ಖಂಡಿತ, ಹೌದು ಖಂಡಿತ. ಆಗಿನ ಕಾಲದಿಂದ ಹಿಡಿದು ತಮನ್ನಾವರೆಗೂ ಅವರು ಹಾಡಿದ್ದಾರೆ. ಅವರ ವಯಸ್ಸಿಗೆ ಒಂದು 3 ಚಿಕ್ಕವರೆಗೂ ಅವ್ರು ಹಾಡಿದ್ದಾರೆ. ಸೊ ಅಂದ್ರೆ ಆ ಗಂಟ್ಲು ಇನ್ನೆಷ್ಟು ಸಾಧನೆ ಇರ್ಬೋದು, ನಿಜವಾಗ್ಲೂ ಶೀಸ್ ಗ್ರೇಟ್. ಆಮೇಲೆ ಅವಾಗೆಲ್ಲ ಟೀನೇಜರ್ಸ್ ಅಂದ್ರೆ ಮೇರೆ ಕಾಬೋ ಮೇಜೋ ಆ ಸಾಂಗ್ ಅಂತೂ ಎಷ್ಟ್ರ ಮಟ್ಟಿಗೆ ಸೂಪರ್ ಡೂಪರ್ ಹಿಟ್ ಆಗಿತ್ತು ಅಂತಂದ್ರೆ, ಈಗ್ಲೂ ಅದನ್ನ ಕೇಳ್ತಾ ಇದ್ರೆ ಒಂಥರ ಟಕ್ ಅಂತ ಜೋಶ್ ಬಂದ್ಬಿಡತ್ತೆ. ಅಷ್ಟು ಒಂಥರ ಖುಷಿ ಆಗುವಂತಹ ಸಾಂಗ್. ಮತ್ತೆ ಆಲ್ ಟೈಮ್ ಎಲ್ರಿಗೂ ಆ ಸಾಂಗ್ ಫೇವ್ರೆಟ್. ಇಂಥವ್ರ ಆ ಸಾಂಗ್ ನ ಇಷ್ಟಪಡಲ್ಲ ಅಂತೇಳಿ ಆ ತರದ್ ಸಾವಿರಾರು ಹಾಡುಗಳಿದೆ. ಬಟ್ ಒಬ್ಬೊಬ್ರಿಗೆ ಅವರ ಒಂದು ಏಜ್ ತಕ್ಕಂಗೆ ಆಯಾ ಒಂದು ಅಭಿರುಚಿ ಇರುತ್ತಲ್ಲ, ಸೊ ಅದಕ್ಕೆ ತಕ್ಕಂತೆ ಎಲ್ಲಾ ರೀತಿಯಾದಂತಹ ಒಂದು ಸಾಂಗ್ ಗಳನ್ನ ನಮ್ಗೆ ಇವತ್ತಿಗೂ ಕೂಡ ಕೇಳೋದಕ್ ಸಿಗತ್ತೆ. ಹೌದು 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 ಹೌದು, ಸುಮಾರು ಹಾಡುಗಳು. ಹೌದು, ಎಲ್ಲ ಇರೆಸ್ಪೆಕ್ಟಿವ್ ಆಫ್ ಏಜ್, ಆ ಒಂದು ಪೀರಿಯಡ್ ಏನಿದೆ ಎಲ್ಲದಕ್ಕೂ ಮೀರಿ ಅವ್ರು ಹಾಡಿದ್ದಾರೆ. ಆತರ ಅವ್ರ ಗಂಟ್ಲನ್ನ ಅವ್ರು ಒಗ್ಗಿಸ್ಕೊಂಡಿದ್ದಾರೆ ಅಷ್ಟೇ. ತುಂಬಾ ವಿರಳ ಈ ತರ ಸಿಗೋದು.
ಹೌದು. ಅತಿ ವಿರಳ ಅಂತ ಹೇಳ್ಬೋದು. ಶ್ರುತಿ ಅವರೇ, ಮತ್ತಷ್ಟು ಮಾತಾಡ್ತೀನಿ. ಈಗ ಲತಾ ಮಂಗೇಶ್ಕರ್ ಅವರ ಪಾರ್ಥಿವ ಶರೀರ ಶಿವಾಜಿ ಪಾರ್ಕ್ನತ್ತ ಸಾಗ್ತಾ ಇದೆ. ಮೆರವಣಿಗೆ ಮುಖಾಂತರ ಅವರ ಪಾರ್ಥಿವ ಶರೀರವನ್ನ ಕೊಂಡೊಯ್ಯಲಾಗ್ತಾ ಇದೆ. ದಾರಿಯುದ್ದಕ್ಕೂ ಕೂಡ ಬಿಗಿ ಭದ್ರತೆಯನ್ನ ಹಾಕಲಾಗಿರುವಂಥದ್ದು. ಮತ್ತೊಂದು ಕಡೆ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಕೂಡ ರಸ್ತೆ ಉದ್ದಕ್ಕೂ ಜಮಾಯಿಸಿದ್ದಾರೆ. ಮತ್ತೊಂದು ಕಡೆ ಶಿವಾಜಿ ಪಾರ್ಕ್ನಲ್ಲಿ ಯಾವ ರೀತಿಯಾದಂತಹ ಸಿದ್ಧತೆಗಳಾಗ್ತಾ ಇದೆ ಅನ್ನುವಂಥದ್ದನ್ನ ಕೂಡ ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಅಲ್ಲೂ ಕೂಡ ಅಂತಿಮ ನಮನ ಸಲ್ಲಿಸೋದಕ್ಕೆ ಅಲ್ಲಿ ಸಿದ್ಧತೆಗಳನ್ನ ಮಾಡಿಕೊಡಲಾಗ್ತಾ ಇದೆ. ಮತ್ತೊಂದು ಕಡೆ ಅಂತಿಮ ಕ್ರಿಯಾ ವಿಧಿವಿಧಾನಗಳು ಏನೇನಿದೆ ಅದಕ್ಕೂ ಕೂಡ ಅಲ್ಲಿ ವ್ಯವಸ್ಥೆಗಳಾಗ್ತಾ ಇರುವಂಥದ್ದು. ಅದರ ನೇರ ಪ್ರಸಾರವನ್ನ ನೋಡೋಣ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ಲತಾ ಮಂಗೇಶ್ಕರ್ ಅವರ ಪಾರ್ಥಿವ ಶರೀರದ ಮೆರವಣಿಗೆ ಆರಂಭ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ಶಿವಾಜಿ ಪಾರ್ಕ್ಗೆ ಪಾರ್ಥಿವ ಶರೀರ ತಲುಪುವಂಥದ್ದು. ಶಿವಾಜಿ ಪಾರ್ಕ್ನಲ್ಲಿ ಆಗಿರುವಂತಹ ಸಿದ್ಧತೆಗಳನ್ನು ನಾವಿದೀಗ ನೋಡ್ತಾ ಇದ್ದೀವಿ. ಅವರ ಕುಟುಂಬದ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನಗಳನ್ನು ನಡೆಸಲಾಗುತ್ತೆ. ಅದಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳು ಕೂಡ ಆಗಿರುವಂಥದ್ದು. ಕೆಲವೇ ಕ್ಷಣಗಳಲ್ಲಿ ಲತಾ ಮಂಗೇಶ್ಕರ್ ಅವರ ಪಾರ್ಥಿವ ಶರೀರ ಶಿವಾಜಿ ಪಾರ್ಕ್ಗೆ ಬರಲಿದೆ. ಅಲ್ಲಿಯೂ ಕೂಡ ಅಂತಿಮ ನಮನ ಸಲ್ಲಿಸೋದಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿರುವಂಥದ್ದು. ಆನಂತರ ಅವರ ಅಂತ್ಯಕ್ರಿಯೆ ವಿಧಿವಿಧಾನಗಳು ಆರಂಭ ಆಗುತ್ತೆ. 6:30ಕ್ಕೆ ಅವರ ಅಂತ್ಯಕ್ರಿಯೆ ನಡೆಸೋದಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳು ಕೂಡ ನಡೀತಾ ಇದೆ. ಶ್ರುತಿ ಅವರೇ, ನಾವು ಮಾತಾಡ್ತಾ ಇದ್ವಿ ಈಗ ಲವ್ ಇಟ್ ಫಸ್ಟ್ ಸೈಟ್ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಲತಾ ಮಂಗೇಶ್ಕರ್ ಅವರ ಹಾಡುಗಳನ್ನ ಕೇಳ್ತಾ ಇದ್ರೆ ಅವರ ಹಾಡುಗಳ ಮೇಲೂ ಕೂಡ ಲವ್ ಇಟ್ ಫಸ್ಟ್ ಸೈಟ್ ಆಗುವಂಥದ್ದು. ಈಗ ಲಗ್ ಜಾಗಲೆ ಅಂತ ಹೇಳಿದ್ರೇನೆ ಒಂದ್ ರೀತಿ ಎಷ್ಟೋ ಜನರ ಹೃದಯದಲ್ಲಿ ಒಂದ್ ರೀತಿ ಸುನಾಮಿ ಏಳುವಂತಹ ಹಾಡು. ಅಷ್ಟು ಅದ್ಭುತವಾಗಿ ಮನಸೂರೆಗೊಂಡಂತಹ ಹಾಡು. ಆ ಹಾಡ್ ನಿಮ್ಮ ಬಾಯಲ್ಲಿ ನಾವು ಕೇಳೋದಾದ್ರೆ ಒಂದೆರಡು ಸಾಲುಗಳು. ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ ಆ ಫಸ್ಟ್ ಲೈನ್ ಇಟ್ ಸೆಲ್ಫ್ ಒಂಥರ ಕೇಳಿದ ತಕ್ಷಣ ಕಳೆದು ಹೋಗ್ತೀವಿ, ಆತರ ಇದೆ. ಹಾಡೋ ಪ್ರಯತ್ನ ಮಾಡ್ತೀನಿ. हमको मिले हैं आज घड़ियां नसीब है, जी भर के देख लीजिए हमको करीब से, फिर आपके नसीब में ये बात हो न हो, शायद फिर इस जन्म में मुलाकात हो न हो, लग जा गले के फिर से ये हंसी रात हो न हो, शायद फिर इस जन्म में मुलाकात हो न हो, लग जा गले. ಶ್ರುತಿ ಅವರೇ, ಕೊನೆಯದಾಗಿ ನಿಮ್ಮ ನುಡಿ ನಮನ ಏನ್ ಹೇಳಕ್ ಇಷ್ಟಪಡ್ತೀರಿ? ಸಾಕ್ಷಾತ್ ಸರಸ್ವತಿ ಸ್ವರೂಪ ಅವರು ಮತ್ತೆ ಹುಟ್ಟಿ ಬರ್ಬೇಕು. ನಂಗೆ ಗೊತ್ತು, ಅಂದ್ರೆ ನಮ್ಗೆಲ್ಲ ಗೊತ್ತು, ಅವ್ರಿಗೆ ಯಾವ್ದು ಏನು ಇನ್ನೊಬ್ರು ಇರೋಕ್ ಸಾಧ್ಯ ಇಲ್ಲ ಅವ್ರ ತರ ಅಂತ. ಆದ್ರೂ ಇಲ್ಲ ಒಂದು ಆಸೆ, ಮತ್ತೊಮ್ಮೆ ಹುಟ್ಟಿ ಬರ್ಬೇಕು ಅವರು. ನಾವೆಲ್ಲರೂ ಮತ್ತೆ ಆ ಧ್ವನಿನ್ ಕೇಳ್ಬೇಕು, ಇನ್ನೊಂದಷ್ಟು ಹಾಡುಗಳು ಅವ್ರು ಹಾಡ್ಬೇಕು. ನಮ್ಮಂತ ನೂರಾರು ಸಿಂಗರ್ಸ್ಗೆ, ನೂರಾರು ಮ್ಯೂಸಿಷಿಯನ್ಸ್ಗೆ ಅವ್ರೊಂದು ಇನ್ಸ್ಪಿರೇಷನ್ ಆಗ್ಬೇಕು. ಸೊ ಇಷ್ಟ ನನ್ನ ಒಂದೆರಡು ಹಾಡುಗಳ ಮೂಲಕ ಆ ಗಾನ ಸರಸ್ವತಿಗೆ ಒಂದಷ್ಟು ನಮನಗಳನ್ನ ಸಲ್ಲಿಸೋದಕ್ಕೆ ಅವಕಾಶ ಮಾಡಿಕೊಟ್ಟದ್ದಕ್ಕೆ ನ್ಯೂಸ್ 18 ಕನ್ನಡ ಅವ್ರಿಗೆ ನನ್ನ ಹೃದಯಾಂತರಾಳದ ನಮಸ್ಕಾರಗಳು. ತುಂಬಾ ಖುಷಿ ಆಯ್ತು. ಇಂತಹ ಲೆಜೆಂಡ್ ಬಗ್ಗೆ ಒಂದಷ್ಟು ಮಾತು ಹಾಡು ನನ್ನ ಸೌಭಾಗ್ಯ ಅನ್ಕೋತೀನಿ. ಥ್ಯಾಂಕ್ ಯು ಶ್ರುತಿ ಅವರೇ, ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರಿ. ಅವ್ರು ಹಾಡಿದಂತಹ ಕೆಲವೊಂದಷ್ಟು ಹಾಡುಗಳನ್ನ ಕೂಡ ನಮ್ಮ ಕಾರ್ಯಕ್ರಮದ ಮುಖಾಂತರ ಮೆಲುಕು ಹಾಕಿದ್ರಿ. ಒಬ್ಬ ಸಂಗೀತಗಾರರಿಗೆ ಎಷ್ಟು ಮಟ್ಟಿಗೆ ಸ್ಫೂರ್ತಿದಾಯಕರಾಗಿದ್ರು ಅವರು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಮಾತಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದಕ್ಕಾಗಿ.
ಲತಾ ಮಂಗೇಶ್ಕರ್ ಅವರ ಪಾರ್ಥಿವ ಶರೀರದ ಮೆರವಣಿಗೆ ನಡೀತಾ ಇದೆ. ನೇರ ಪ್ರಸಾರದಲ್ಲಿ ನಾವು ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆ ಶಿವಾಜಿ ಪಾರ್ಕ್ನಲ್ಲೂ ಕೂಡ ಅವರ ಅಂತ್ಯಕ್ರಿಯೆಗೆ ಬೇಕಾದಂತಹ ಸಕಲ ರೀತಿಯಾದಂತಹ ಸಿದ್ಧತೆಗಳು ಕೂಡ ಆಗಿರುವಂಥದ್ದು. ಪಾರ್ಥಿವ ಶರೀರದ ಮೆರವಣಿಗೆ ಸಾಗ್ತಾ ಇರುವಂತಹ ದಾರಿಯುದ್ದಕ್ಕೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಜಮಾಯಿಸಿದ್ದಾರೆ. ಕೊನೆಯದಾಗಿ ಲತಾ ಮಂಗೇಶ್ಕರ್ ಅವರನ್ನ ಕಣ್ತುಂಬಿಕೊಳ್ಳುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಪಾರ್ಥಿವ ಶರೀರದ ಒಟ್ಟೊಟ್ಟಿಗೆ ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸಾಗ್ತಾ ಇರುವಂಥದ್ದು. ಪೊಲೀಸ್ ಬಿಗಿ ಭದ್ರತೆ ಯೊಂದಿಗೆ ಅವರ ಪಾರ್ಥಿವ ಶರೀರ ಶಿವಾಜಿ ಪಾರ್ಕ್ನತ್ತ ಸಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಬರುವಂತಹ ಗಣ್ಯರಿಗೂ ಕೂಡ ಅವಕಾಶವನ್ನ ಮಾಡಿಕೊಡಲಾಗುತ್ತೆ ಶಿವಾಜಿ ಪಾರ್ಕ್ನಲ್ಲಿ. ಅದಕ್ಕೂ ಕೂಡ ಸಿದ್ಧತೆಗಳು ಆಗ್ತಾ ಇರುವಂತದ್ದು. ಒಂದ್ ಕಡೆ ಪಾರ್ಥಿವ ಶರೀರದ ಮೆರವಣಿಗೆ, ಮತ್ತೊಂದು ಕಡೆ ಶಿವಾಜಿ ಪಾರ್ಕ್ನಲ್ಲಿ ಅಂತಿಮ ವಿಧಿವಿಧಾನಗಳಿಗೆ ಯಾವ ರೀತಿಯಾದಂತಹ ವ್ಯವಸ್ಥೆಗಳನ್ನ ಮಾಡಲಾಗಿದೆ ಅದು ಎರಡನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ಲತಾ ಮಂಗೇಶ್ಕರ್ ಅವರಿಗೆ ಭಾವಪೂರ್ಣ ವಿದಾಯವನ್ನ ಹೇಳುವ ಸಲುವಾಗಿ ಎಲ್ಲ ರೀತಿಯಾದಂತಹ ಸಕಲ ಸಿದ್ಧತೆಗಳು ಜರುಗ್ತಾ ಇರುವಂಥದ್ದು. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತಿಮ ವಿಧಿವಿಧಾನಗಳು ಜರುಗುತ್ತೆ. ಆ ಒಂದು ಸಿದ್ಧತೆ ಕೂಡ ಆಗಿರುವಂಥದ್ದು. ಅಲ್ಲಿ ನಾವು ನೋಡ್ತಾ ಇದ್ದೀವಿ ಅವರ ಕುಟುಂಬದ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನಗಳನ್ನು ಜರುಗಿಸಲಾಗುತ್ತೆ. 6:30ಕ್ಕೆ ಅವರ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗಿದೆ. ಶಿವಾಜಿ ಪಾರ್ಕ್ನತ್ತ ಇದೀಗ ಲತಾ ಮಂಗೇಶ್ಕರ್ ಅವರ ಪಾರ್ಥಿವ ಶರೀರ ಸಾಗ್ತಾ ಇರುವಂಥದ್ದು. ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಗಣ್ಯರೆಲ್ಲರೂ ಕೂಡ ಲತಾ ಮಂಗೇಶ್ಕರ್ ಅವರ ಅಂತಿಮ ದರ್ಶನವನ್ನ ಪಡ್ಕೊಂಡಿದ್ದಾರೆ. ಅವರ ನಿವಾಸಕ್ಕೆ ಸಾಕಷ್ಟು ಜನ ಬಂದಿದ್ರು. ಅಮಿತಾಬ್ ಬಚ್ಚನ್ ಅವರು ಕೂಡ ಬಂದ ಅಂತಿಮ ನಮನವನ್ನ ಸಲ್ಲಿಸಿ ಹೋದ್ರು. ಹೀಗೆ ಸಾಕಷ್ಟು ಸಂಖ್ಯೆಯಲ್ಲಿ ಬಾಲಿವುಡ್ನ ಗಣ್ಯ ನಟ ನಟಿಯರೆಲ್ಲರೂ ಕೂಡ ಬಂದರು. ಸಂಗೀತಗಾರರು ಬಂದರು, ರಾಜಕೀಯ ಗಣ್ಯರು ಬಂದರು, ಅವರ ಕುಟುಂಬಸ್ಥರು, ಅವರ ಆಪ್ತರು ಎಲ್ಲರೂ ಕೂಡ ಬಂದು ಅವರ ಅಂತಿಮ ದರ್ಶನವನ್ನ ಪಡ್ಕೊಂಡಿದ್ದಾರೆ. ಹಾಗೆ ಶಿವಾಜಿ ಪಾರ್ಕ್ಗೆ ಬರುವಂತಹ ಅವರ ಅಭಿಮಾನಿಗಳು ಹಾಗೆ ಗಣ್ಯರೇನಿದ್ದಾರೆ ಅವರಿಗೂ ಕೂಡ ಅಲ್ಲಿ ಅಂತಿಮ ದರ್ಶನವನ್ನ ಪಡ್ಕೊಳ್ಳೋದಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನ ಕೂಡ ಅಲ್ಲಿ ಮಾಡಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರ ಪಾರ್ಥಿವ ಶರೀರ ಶಿವಾಜಿ ಪಾರ್ಕ್ ತಲುಪತ್ತೆ. ಅಲ್ಲಿಯೂ ಒಂದಷ್ಟು ಸಮಯ ಅಂತಿಮ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡಲಾಗುತ್ತೆ. ಆ ನಂತರ ಅಂತಿಮ ವಿಧಿವಿಧಾನಗಳೆಲ್ಲವೂ ಕೂಡ ಜರುಗುವಂಥದ್ದು. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಅಂತಿಮ ದರ್ಶನವನ್ನ ಪಡ್ಕೊಳ್ಳಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಅವರು ಕೂಡ ಮುಂಬೈಗೆ ಬರಲಿದ್ದಾರೆ. ಆ ಮಾಹಿತಿಯನ್ನು ಟ್ವಿಟರ್ ಮುಖಾಂತರ ತಿಳಿಸಲಾಯಿತು. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಅವರ ಅಂತಿಮ ದರ್ಶನವನ್ನು ಪಡ್ಕೊಂಡಿದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ಮಾತನಾಡ್ತಾ ಇರುವಂಥದ್ದು ಸಾಕ್ಷಾತ್ ಶಾರದಾ ದೇವಿಯನ್ನೇ ನಾವು ಕಳ್ಕೊಂಡಿದ್ದೀವೇನೋ ಅನ್ನುವಂಥ ರೀತಿಯಲ್ಲಿ ಎಲ್ಲರೂ ಕೂಡ ಭಾವುಕರಾದರು. ಸುಮಾರು 92 ವರ್ಷಗಳವರೆಗೆ ಲತಾ ಮಂಗೇಶ್ಕರ್ ಅವರು ಬದುಕಿದ್ರು. ದಶಕಗಳ ಕಾಲ ಹಿಂದಿ ಚಿತ್ರರಂಗದಲ್ಲಿ ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಟ್ಟಂಥವರು. ಸಾವಿರಾರು ಹಾಡುಗಳನ್ನು ಹಾಡೋ ಮುಖಾಂತರ ಎಂದೆಂದಿಗೂ ಅವರು ಜೀವಂತವಾಗಿರ್ತಾರೆ. ಆದರೆ ಇದ್ದಷ್ಟು ದಿನ ನಮ್ಮನ್ನೆಲ್ಲ ರಂಜಿಸಿದ್ರು. ಕೊನೆ ತನಕ ಅಂದರೆ 2019ರವರೆಗೂ ಕೂಡ ಅವರು ಹಾಡನ್ನು ಹಾಡಿರುವಂಥದ್ದು. ಸುಮಾರು 22 ಭಾಷೆಗಳಲ್ಲಿ ಅವರು ಹಾಡನ್ನು ಹಾಡಿರುವಂಥದ್ದು. ಹಾಗಾಗಿ ಎಲ್ಲರೂ ಕೂಡ ಲತಾ ಮಂಗೇಶ್ಕರ್ ಅವರ ಅಂತಿಮ ದರ್ಶನವನ್ನು ಪಡ್ಕೊಳ್ಳುವಂತಹ ಪ್ರಯತ್ನಗಳು ಆಗ್ತಾ ಇದೆ. बाइक वाले का जुगाड़ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ.
ಶಿವಾಜಿ ಪಾರ್ಕ್ನತ್ತ ಲತಾ ಮಂಗೇಶ್ಕರ್ ಅವರ ಪಾರ್ಥಿವ ಶರೀರವನ್ನ ಕೊಂಡೊಯ್ಯಲಾಗ್ತಾ ಇದೆ. ಮೆರವಣಿಗೆ ಮುಖಾಂತರ ಪಾರ್ಥಿವ ಶರೀರ ಸಾಗ್ತಾ ಇರುವಂತದ್ದು. ಕೆಲವೇ ಹೊತ್ತಿನಲ್ಲಿ ಶಿವಾಜಿ ಪಾರ್ಕ್ ತಲುಪಲಿದೆ. ಅಲ್ಲಿಯೂ ಕೂಡ ಅಂತಿಮ ದರ್ಶನಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗಿದೆ. ನಾವು ನೇರ ಪ್ರಸಾರದ ಮುಖಾಂತರ ನೋಡ್ತಾ ಇದ್ದೀವಿ. ಪಾರ್ಥಿವ ಶರೀರವನ್ನ ಶಿವಾಜಿ ಪಾರ್ಕ್ಗೆ ಕೊಂಡೊಯ್ಯಲಾಗ್ತಾ ಇದೆ. ಮತ್ತೊಂದು ಕಡೆ ಶಿವಾಜಿ ಪಾರ್ಕ್ನಲ್ಲೂ ಕೂಡ ಯಾವ ರೀತಿಯಾದಂತಹ ಸಿದ್ಧತೆಗಳಾಗ್ತಾ ಇದೆ ಅನ್ನುವಂಥದ್ದನ್ನ ಕೂಡ ನೋಡ್ತಾ ಇದ್ದೀವಿ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಲತಾ ಮಂಗೇಶ್ಕರ್ ಅವರಿಗೆ ಅಂತಿಮ ನಮನವನ್ನ ಸಲ್ಲಿಸಲಾಗುತ್ತೆ. ಶಿವಾಜಿ ಪಾರ್ಕ್ನಲ್ಲೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿರುವಂಥದ್ದು. ಆ ನಂತರ ಅವರ ಕುಟುಂಬದ ಪದ್ಧತಿಯ ಪ್ರಕಾರ ಅಂತಿಮ ವಿಧಿವಿಧಾನಗಳನ್ನ ನೆರವೇರಿಸಲಾಗುತ್ತೆ. ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಕೂಡ ಜಮಾಯಿಸಿರುವಂಥದ್ದು. ಇನ್ನು ಪಾರ್ಥಿವ ಶರೀರವನ್ನ ಮೆರವಣಿಗೆ ಮಾಡಿ ತೆಗೆದುಕೊಂಡು ಹೋಗ್ಲಾಗ್ತಾ ಇದೆ, ಆ ದಾರಿಯುದ್ದಕ್ಕೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಜಮಾಯಿಸಿದ್ದಾರೆ. ಕೊನೆಯದಾಗಿ ಕಣ್ತುಂಬಿಕೊಳ್ಳುವಂತಹ ಪ್ರಯತ್ನಗಳಾಗ್ತಾ ಇದೆ. ಇನ್ನು ಈ ಸಂದರ್ಭದಲ್ಲಿ ಲತಾ ಮಂಗೇಶ್ಕರ್ ಅವರನ್ನ ನೆನಪು ಮಾಡಿಕೊಂಡು ಅವರ ಕೋಟ್ಯಾಂತರ ಅಭಿಮಾನಿಗಳ ಕಂಬನಿ ಮಿಡಿದಿದ್ದಾರೆ, ನೆನಪಿಸ್ಕೊಳ್ತಾ ಇದ್ದಾರೆ ಅವರ ಹಾಡುಗಳನ್ನ, ಅವರ ಕೊಡುಗೆಗಳನ್ನ. ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಕೂಡ ನಮಗೆ ಕರೆ ಮಾಡ್ತಾ ಇದ್ದಾರೆ, ಅವ್ರ ಬಗ್ಗೆ ಮಾತನಾಡೋದಕ್ಕೆ ಇಚ್ಛೆ ಪಡ್ತಿದ್ದಾರೆ. ಈಗ ಪ್ರಸಾದ್ ಅವ್ರು ಕರೆ ಮಾಡಿದ್ದಾರೆ ಹಾಸನಿಂದ. ನಮಸ್ತೆ ಪ್ರಸಾದ್ ಅವರೇ. ನಮಸ್ಕಾರ ಮೇಡಮ್. ನಿಮಗೆ ಎಷ್ಟು ಇಷ್ಟ ಆಗಿತ್ತು ಲತಾ ಮಂಗೇಶ್ಕರ್ ಅವರ ಹಾಡುಗಳು? ಲತಾ ಮಂಗೇಶ್ಕರ್ ಅಂದ ತಕ್ಷಣ ನಿಮ್ಗೆ ನೆನಪಾಗುವಂಥದ್ದೇನು? ಲತಾ ಮಂಗೇಶ್ಕರ್ ಅವರು ತಾವು ಇಡೀ ದೇಶಕ್ಕೆ ತುಂಬಲಾರದ ನಷ್ಟ ಆಗಿದೆ ಮೇಡಮ್. ಆಮೇಲಿಂದ ಇವಾಗ ಎಲ್ಲ ಏನಾಗಿದೆ ಅಂದ್ರೆ ಈ ಕರೋಕೆ ಮ್ಯೂಸಿಕ್ ಎಲ್ಲ ಬಂದಿದೆ. ಹಿಂದೆ ಕರೋಕೆ ಮ್ಯೂಸಿಕ್ ಇರಲಿಲ್ಲ, ಎಲ್ಲ ಲೈವ್ ಇನ್ಸ್ಟ್ರೂಮೆಂಟ್ಸ್. ಹೌದು, ಅವ್ರು ಲೈವ್ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ಹಾಡ್ತಾ ಇದ್ರು. ಆತರ ಹಾಡ್ತಕ್ಕಂಥವ್ರು ಸಿಗೋದು ಬಹಳ ವಿರಳ, ನಿಜ. ಹಾಗಾಗಿ ವಿರಳ ಇದೆ. ಅವ್ರ ಹಾಡುಗಳು ಪದೇ ಪದೇ ಜ್ಞಾಪಕ ಬರ್ತಾ ಇರುತ್ತೆ. ನಾವು ಸುಮಾರು ಸರ್ತಿ ಆಕಾಶವಾಣಿಯಲ್ಲಿ ಹಾಡ್ತಾ ಇದ್ವಿ ಹಿಂದೆ ಎಲ್ಲ ಕಲಾವಿದ್ರಿಗೆ ತುಂಬಲಾರದ ನಷ್ಟ ಆಗಿದೆ. ಖಂಡಿತವಾಗ್ಲು. ಅಂದ್ರೆ 50 ವರ್ಷಗಳ ಕಾಲ ಕೇಳುಗರ ಹೃದಯದಲ್ಲಿ ಅವರು ಅಚ್ಚಳಿಯದೆ ಉಳ್ಕೊಳ್ಳುವಂಥದ್ದು, ಸಾಮ್ರಾಟರಾಗುವಂಥದ್ದು ಅಷ್ಟು ಸುಲಭ ಅಲ್ಲ. ಹೌದು ಮೇಡಮ್, ಹೌದು 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 ಮೇಡಮ್. ಯಾವ್ದು ಸಾಂಗ್ ನಿಮ್ಗೆ ತುಂಬಾ ಇಷ್ಟ ಅವ್ರದ್ದು? ಅಂದ್ರೆ ಒಂದು ಸಾಂಗ್ ಇರೋಕಂತೂ ಸಾಧ್ಯ ಇಲ್ಲ, ಸಾಕಷ್ಟು ಹಾಡುಗಳು, ಪ್ರತಿಯೊಂದು ಹಾಡುಗಳು ಕೂಡ ಫೇವ್ರೇಟ್. ಹಂಗ್ ನೋಡೋರು ಹಾಡಿದ್ದಾರೆ ಮೇಡಮ್. ಸತ್ಯಂ ಶಿವಂ ಸುಂದರಂ ಬಹಳ ಚೆನ್ನಾಗಿ ಹಾಡಿದ್ದಾರೆ. ಹಾಡಿದ್ದಾರೆ. ಥ್ಯಾಂಕ್ ಯು ಪ್ರಸಾದ್ ಅವರೇ, ಕರೆ ಮಾಡಿ ಮಾತನಾಡಿದಕ್ಕಾಗಿ. ಬೆಂಗಳೂರಿನಿಂದ ಸರೋಜಾ ಅವ್ರು ಕರೆ ಮಾಡಿದ್ದಾರೆ. ನಮಸ್ತೆ ಸರೋಜಾ ಅವರೇ. ನಮಸ್ತೆ ಮೇಡಮ್. ನಿಮಗೆ ನೆನಪಾಗುವಂಥದ್ದೇನು? ನಿಮ್ಮ ನಮನ ಏನು ಲತಾ ಮಂಗೇಶ್ಕರ್ ಅವರಿಗೆ? ಅವ್ರು ಈಗ ಕೇಳೇ ನಮ್ಗೆ ಎಷ್ಟು ದುಃಖ ಆಗೈತ್ರಿ ಮೇಡಮ್. ಅವ್ರು ಫ್ಯಾನ್ ರೀ ನಾವು. ನೋಡ್ರಿ ಅದ ಹೇಳಕ್ ಸಾಧ್ಯ ಇಲ್ರಿ, ಅದು ಮಾತ್ನಾಗ್ರಿ ಅಷ್ಟು ಕೆಟ್ಟ ಅನ್ಸತ್ರಿ ನಮ್ಗ. ಅಂದ್ರೆ ಈಗ ಪ್ರತಿಯೊಬ್ರು ಯಾರೇ ಮಾತಾಡ್ತಾ ಇದ್ರು ಕೂಡ ನಾವ್ ಅವ್ರ ಸಾಂಗ್ ನ ಕೇಳ್ತೇನೆ ದೊಡ್ಡವರಾದಂಥವ್ರು, ಅವ್ರು ಯಾವ ಹಾಡನ್ನು ಬಿಟ್ಟಿಲ್ಲ ಅನ್ನುವಂಥ ರೀತಿಯಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ. ನಿಮ್ಗೆ ಯಾವ ಸಾಂಗ್ ಫೇವ್ರೇಟ್? ನೀವು ಹಾಡ್ತೀರಾ? ಮೇಡಮ್ ನಾವ್ ಒಂದ್ ಸ್ವಲ್ಪ ಹಾಡ್ತೀನಿ. ಅದ ಅವ್ರು ಅಂದ್ರ ಬಹಳ ಇಷ್ಟ. ಒಂದ್ ಮೈನೆ ಬ್ಯಾರ್ಕ್ಯಾದಾಗಿನೂ ಹಾಡಾರಿ, ಯಾವ್ದೇ ಪ್ರತಿಯೊಂದು ರೀ, ಪ್ರತಿಯೊಂದು ಹಾಡನ್ನು ಅವ್ರು ಫೇವ್ರೇಟ್ ಹಾಡಾರಿ ನಮ್ಗ. ಹೌದು, ನಮ್ ತಂದೆನು ಅವ್ರ ಬಿಗ್ ಫ್ಯಾನ್ ರೀ. ನಮ್ ದೊಡ್ಡ ಅಕ್ಕಗ ಅವ್ರ ಹೆಸರೇ ಇಟ್ಟಿದ್ರು ಅವ್ರು, ಲತಾ ಅಂತ ಹೇಳಿ. ಹೌದಾ? ಓಕೆ. ಹೌದ್ರಿ ಮೇಡಮ್. ಅದೇ ಅವ್ರ ಕೇಳಿ ಬಹಳ ಕೆಟ್ಟ ಅನಿಸ್ತ್ರಿ ಮೇಡಮ್. ಒಂದೆರಡು ಸಾಲ ಹಾಡ್ತೀನಿ ಅಂತಂದ್ರಿ ಸರೋಜಾ ಅವ್ರೆ, ಹಾಡಿ. ಹೌದ್ ಮೇಡಮ್, ಹೌದು ಮೇಡಮ್. ಹಾಡ್ಬೋದಾ ಮೇಡಮ್? ಹಾಡಿ ಹಾಡಿ. लग जा गले कि फिर हंसी रात वो न हो, शायद फिर इस जन्म में मुलाकात हो न हो, लग जा गले. ಇದು ನೋಡ ಮೇಡಮ್, ಇಷ್ಟೇ ಮೇಡಮ್, ನಮಗೆ ಹಾಡಕ್ಕೂ ಆಗವತ್ ಮೇಡಮ್. ಥ್ಯಾಂಕ್ ಯು ಸರೋಜಾ ಅವರೇ, ಕರೆ ಮಾಡಿದ್ದಕ್ಕಾಗಿ. ಈ ಜನ್ಮದಲ್ಲಿ ಮತ್ತೆ ಅವರನ್ನ ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ, ಆದರೆ ಅವರು ಹಾಡಿನ ಮುಖಾಂತರ ಯಾವತ್ತಿಗೂ ಕೂಡ ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿರ್ತಾರೆ. ದಾಕ್ಷಾಯಿಣಿ ಅವರು ಕರೆ ಮಾಡಿದ್ದಾರೆ ಬೆಂಗಳೂರಿನಿಂದ. ನಮಸ್ತೆ ದಾಕ್ಷಾಯಿಣಿ ಅವರೇ. ನಮಸ್ತೆ ಮೇಡಮ್. ನೀವ್ ಯಾವ ರೀತಿ ನೆನ್ಪು ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀವಿ? ನಾನು 3 ವರ್ಷದ ಮಗುವಿಂದ ಹಾಡ್ತಿದ್ದೆ. ನಂಗೆ ಈಗ 63 ವರ್ಷ. ನಮ್ಮಮ್ಮ ಹೇಳ್ತಾ ಇದ್ರು, ಎಲ್ಲರೂ ತುಂಬಾನೇ ಫ್ಯಾನ್ ನಮ್ಮ ಮನೆಯಲ್ಲಿ.
ಅದಕ್ಕೆ ಇದಾಗಿ ಸ್ಫೂರ್ತಿಯಾಗಿ ನಮ್ ತಂದೆ ನಮ್ ತಾಯಿ ಎಲ್ಲಾನು ಒಳ್ಳೆ ನಮ್ಗೆ ಇದು ಕೊಟ್ರು. ಸೊ ಅವರು ಹಾಡಿದ ಹಾಡಿ ನಾನು ಎಷ್ಟೋ ಪ್ರೈಸ್ ತಗೊಂಡಿದ್ದೆ. ಹೌದಾ? ಓಕೆ. ತುಂಬಾ ಇದು ಬರುತ್ತೆ, ಅವ್ರದ್ದು ತುಂಬಾನೇ ಬೇಜಾರಾಗಿದೆ. ಆಗೆಲ್ಲ ಇವಾಗಂದ್ರೆ ಎಂಟರ್ಟೈನ್ಮೆಂಟ್ ಅಂತಂದ್ರೆ ನಮ್ಗೆ ಸಾಕಷ್ಟು ಬೇರೆ ಬೇರೆ ರೀತಿ ಇದೆ, ಬಟ್ ಆಗೆಲ್ಲ ನಮ್ಗೆ ಆ ಹಾಡುಗಳೇ ಮನೆಯಲ್ಲಿ ಒಂದ್ ರೇಡಿಯೋ ಇದ್ರೆ ಹೆಚ್ಚು, ಆ ಹಾಡುಗಳನ್ನ ಕೇಳ್ತಾ ಇದ್ರೇನೆ ಅದೇ ಒಂದು ದೊಡ್ಡ ಮನೋರಂಜನೆ, ಅದೇ ನಮ್ಗೊಂದು ದೊಡ್ಡ ಖುಷಿ. ಸೊ ನೀವ್ ಹೇಳ್ತಾ ಇದ್ರಿ, ನಮ್ ತಾಯಿಯವ್ರು ಹೇಳ್ತಾ ಇದ್ರು, ನಾನು ಅದನ್ನ ನೋಡೇ ಸಾಕಷ್ಟು ಪ್ರೈಸ್ಗಳು ತಗೊಂಡಿದೀನಿ ಅವ್ರ ಹಾಡು ಹಾಡಿ ಅಂತ. ಯಾವ ಹಾಡು ಹಾಡಕ್ ಇಷ್ಟ ಪಡ್ತೀರಿ? ನಾವು ದೋ ಅಂಕೆ ಬಾರಾತ್ ನಲ್ಲಿ ನಾನು ಮಾಲಿಕ್ ತೇರೆ ಬಂದೆ ಹಮ್ ಅದಕ್ಕಂತೂ ತುಂಬಾ ಪ್ರೈಸಸ್ ತಗೊಂಡಿದ್ದೆ. ಯಾವ್ದಾದ್ರು ಸಾಂಗ್ ಒಂದೆರಡು ಸಾಲ ಹಾಡಬಹುದು ನೀವು? बड़ा कमजोर है आदमी, अभी लाखों है इसमें कमी, पर तू जो कदा हे दयालु बड़ा, तेरी कृपा से धरती नमी. ಹಲೋ, ಥ್ಯಾಂಕ್ ಯು ದಾಕ್ಷಾಯಿಣಿ ಅವರೇ, ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ದಕ್ಕಾಗಿ. ಈಗ ರೇವಣ್ಣ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಸರ್. ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ನಾವು ನೇರ ಪ್ರಸಾರದಲ್ಲಿ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ, 4 ಕ್ಯಾಮ್ರಾಗಳ ಮುಖಾಂತರ ಅಂದರೆ ಒಂದ್ ಕಡೆ ಅವರ ಪಾರ್ಥಿವ ಶರೀರದ ದರ್ಶನ ಆಗ್ತಾ ಇರುವಂಥದ್ದು, ಅಂದರೆ ಮೆರವಣಿಗೆ ಸಾಗ್ತಾ ಇರುವಂಥದ್ದು, ಮತ್ತೊಂದು ಕಡೆ ಶಿವಾಜಿ ಪಾರ್ಕ್ನಲ್ಲೂ ಕೂಡ ಸಕಲ ರೀತಿಯಾದಂತಹ ಸಿದ್ಧತೆಗಳಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಶಿವಾಜಿ ಪಾರ್ಕ್ಗೆ ಅವರ ಪಾರ್ಥಿವ ಶರೀರ ಆಗಮಿಸಲಿರುವಂಥದ್ದು, ಅಲ್ಲೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಈಗ ಸಿದ್ಧಾರ್ಥ ಅವ್ರು ಕರೆ ಮಾಡಿದ್ದಾರೆ. ನಮಸ್ತೆ ಸಿದ್ಧಾರ್ಥ ಅವರೇ. ಸರ್ ನಮಸ್ತೆ, ಹೇಳಿ, ನೀವ್ ಯಾವ ರೀತಿಯಾಗಿ ನೆನ್ಪು ಮಾಡ್ಕೊಳ್ತೀರಿ ಅವ್ರ ಹಾಡುಗಳು? ನಿಮಗೆ ಯಾವುದು ತುಂಬಾ ಕಾಡುವಂಥದ್ದು? ವಿಷಯ ಕೇಳಿದೊಟ್ಟಿಗೆ ಬಹಳ ಬೇಜಾರಾಯ್ತು ಮೇಡಮ್. ಮಾತಾಡಿ ಸಿದ್ಧಾರ್ಥ ಅವರೇ. ಬಹಳ ಬೇಜಾರಾಯ್ತು ಮೇಡಮ್, ಮಾತಾಡಕ್ಕೆ ಒಂಥರ. ಅವ್ರ ಹಾಡುಗಳನ್ನೆಲ್ಲ ಕೇಳಿದ್ದೀರಾ? ಮೇಡಮ್ ಕೇಳಿದೀವಿ, ಸ್ವಲ್ಪ ವಿಷಯ ಕೇಳಿ ಫುಲ್ ಬೇಜಾರಾಯ್ತು. ಸಹಜವಾಗಿ ಅವರ ಅಭಿಮಾನಿಗಳಿಗೆಲ್ರಿಗೂ ಕೂಡ ಒಂದ್ ರೀತಿ ದೊಡ್ಡ ಶಾಕಿಂಗ್ ನ್ಯೂಸ್ ಇದು. ಅಂದ್ರೆ ಕಳೆದ ಹಲವಾರು ದಿನಗಳಿಂದ ಅವರಿಗೆ ಹುಷಾರಿರ್ಲಿಲ್ಲ, ಅವರಿಗೆ ಕೋವಿಡ್ ಕೂಡ ಬಂದಿತ್ತು, ಬಟ್ ರಿಕವರ್ ಆಗಬಹುದೇನೋ ಅನ್ನುವಂತ ಒಂದು ನಿರೀಕ್ಷೆ ಇತ್ತು. ಆದ್ರೆ ಇವತ್ತು ಆ ನಿರೀಕ್ಷೆ ಹುಸಿ ಆಯ್ತು. ಹ್ಞೂ ಮೇಡಮ್, ಸ್ವಲ್ಪ ಹಂಗೆ ವಿಷಯ ನನಗೆ ಅಣ್ಣ ಫೋನ್ ಮಾಡಿ ಹೇಳ್ತು. ನಾನು ಸ್ವಲ್ಪ ಬಿಸಿ ಇದ್ದೆ ತೋಟದಲ್ಲಿ, ಹೇಳ್ದಾಗ ಒಂದ್ ಸ್ವಲ್ಪ ಬಹಳ ಬೇಜಾರಾಗ್ಬಿಡ್ತು, ಅದಕ್ಕೆ ಫೋನ್ ಮಾಡಿದೆ ಮೇಡಮ್. ಥ್ಯಾಂಕ್ ಯು ಸಿದ್ಧಾರ್ಥ ಅವರೇ ಕರೆ ಮಾಡಿದ್ದಕ್ಕಾಗಿ. ಹೀಗೆ ಕೋಟ್ಯಾಂತರ ಅಭಿಮಾನಿಗಳು ಇವತ್ತು ಅವರ ಅಗಲಿಕೆಗೆ ತಮ್ಮ ನೋವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಸಾಕಷ್ಟು ಒಂದು ರೀತಿ ಅಭಿಮಾನಿಗಳ ಮನಸ್ಸಿನಲ್ಲಿ ಹೃದಯ ಸಾಮ್ರಾಟಲಾಗಿ ಅಜರಾಮರವಾಗಿದ್ದಂಥವರು ಲತಾ ಮಂಗೇಶ್ಕರ್ ಅವರು. ಪ್ರತಿಯೊಬ್ಬರು ಕೂಡ ಕಾಲ್ ಮಾಡಿದಾಗ ಹೇಳೋದಿಷ್ಟೇ, ನಾವು ಚಿಕ್ಕದ್ರಿಂದಲೂ ಕೂಡ ಅವರ ಸಾಂಗ್ಗಳನ್ನ ಕೇಳಿಯೇ ದೊಡ್ಡವರಾಗಿದ್ದೀವಿ, ಅವ್ರ ಹಾಡುಗಳಂತಂದ್ರೆ ನಮಗೆ ಪಂಚಪ್ರಾಣ, ಅಷ್ಟು ಮಟ್ಟಿಗೆ ನಾವು ಅವ್ರ ಸಾಂಗ್ಸ್ನ ಕೇಳ್ತಾ ಇದ್ವಿ ಅಂತಂದ್ರೆ. ಈಗ ಚಿಕ್ಕಮಂಗ್ಳೂರಿಂದ ಒಬ್ರು ಕಾಲರ್ ಇದ್ದಾರೆ. ಹಲೋ. ಹಲೋ ಸರ್, ನಿಮ್ಮ ಹೆಸರು? ನನ್ನ ಹೆಸರು ಸಿ ಎಂ ಜಯಪ್ರಕಾಶ್ ಅಂತ, ನೀರಿನಲ್ಲಿ ಅಜ್ಜಂಪುರ ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. ಓಕೆ ಸರ್, ನಿಮ್ಗೆ ಲತಾ ಮಂಗೇಶ್ಕರ್ ಅವ್ರ ಅಂತಂದ್ರೆ ಎಷ್ಟಿಷ್ಟ? ಅವ್ರ ಹಾಡುಗಳು ಇದನ್ನೆಲ್ಲ ನೀವು ತುಂಬಾ ಕೇಳ್ತಾ ಇದ್ರ, ಏನ್ ಹೇಳಕ್ ಇಷ್ಟಪಡ್ತೀರಿ? ಮೇಡಮ್, ನಾವು ಅದ್ರ ಬಗ್ಗೆ ಹೇಳಬೇಕು ಅಂದ್ರೆ, ನಮಗೆ ಲತಾ ಮಂಗೇಶ್ಕರ್ ಅಂತ ಗೊತ್ತಿರಲಿಲ್ಲ. ನಮಗೆ ಅವ್ರ ಹಾಡು ಕೇಳ್ತಿದ್ರೆ ನಾವೇ ಅವರಲ್ಲಿ ಒಂದು ವ್ಯಾಮೋಹಕ್ಕೆ ಒಳಗಾಗ್ತಿದ್ವೇನೋ ಅಂತ ಅನಿಸ್ಬಿಟ್ಟಿತ್ತು. ಸಹ ಅವರು ಒಂದನ್ನ ಈ ದೇಶದ ಜನತೆಯಲ್ಲಿ ಏನು ನಾವು 140 ಕೋಟಿ ಜನಸಂಖ್ಯೆ ಏನಿದೆ ಅಂತ ಹೇಳ್ತೀವಲ್ಲ, ಇದಕ್ಕೆ 140 ಕೋಟಿ ಕಡೆಯ ವ್ಯಕ್ತಿಗೂ ಸಹ ಅವರ ಧ್ವನಿ ತಲುಪಿತ್ತು, ಅವರ ಮನೆಯನ್ನು ತಲುಪಿದ್ರು ಅಂತ ಹೇಳ್ಬಹುದು ನೋಡ್ರಿ ಮೇಡಮ್. ಖಂಡಿತವಾಗ್ಲು. ಯಾಕಂದ್ರೆ ಈ ಲತಾ ಮಂಗೇಶ್ಕರ್ ಅಂತಂದ್ರೆ ಯಾರು ಅಂತ ಗೊತ್ತಿಲ್ದಿರೋರೇ ಇಲ್ಲ. ದಶಕಗಳ ಕಾಲ ಹಾಡ್ದಂಥವ್ರು, 50 ವರ್ಷಗಳ ಕಾಲ ಕಂಟಿನ್ಯೂಸ್ ಆಗಿ ತಮ್ಮದೇ ಆದಂತಹ ಸೇವೆಯನ್ನ ಕೊಟ್ಟಿದ್ದಾರೆ. ಸೊ ಪ್ರತಿಯೊಬ್ರು ಕೂಡ ಅವ್ರ ಹಾಡನ್ನ ಕೇಳಿರ್ತಾರೆ, ಆನಂದಿಸಿರ್ತಾರೆ, ಅನುಭವಿಸಿರ್ತಾರೆ.
ಇದನ್ನ ಯಾರಿಗೆ ಹೋಲಿಸಬಹುದು ಅಂದ್ರೆ ಬಹುಶಃ ಮಹಾತ್ಮ ಗಾಂಧೀಜಿಯವರು ಈ ದೇಶದ ಜನತೆಯನ್ನು ತಲುಪಿದ್ರು, ಕಟ್ಟ ಕಡೆ ವ್ಯಕ್ತಿಗೂ. ಅದೇ ರೀತಿ ಅದು ಬಿಟ್ಟರೆ ಇದು ಲತಾ ಮಂಗೇಶ್ಕರ್ ಅವರೇ ಅಂತ ಈ ದೇಶದಲ್ಲಿ ಒಂದು ದೊಡ್ಡ ಘಟನೆ ಅಂತ ಕಾಣುತ್ತಿದ್ದು. ಹೌದು, ಖಂಡಿತ ಸರ್. ಥ್ಯಾಂಕ್ ಯು ಕರೆ ಮಾಡಿದಕ್ಕಾಗಿ. ಸಂಜಯ್ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಸಂಜಯ್ ಅವರೇ. ನಮಸ್ಕಾರ ಮೇಡಮ್. ಇಬ್ರು ಕಳ್ಕೊಂಡಿರೋದು SPB ಅವರು ಮತ್ತೆ ಲತಾ ಮಂಗೇಶ್ಕರ್ ಕಳ್ಕೊಂಡಿರೋದು ಬಹಳ ತುಂಬಾ ನೋವಾಗಿದೆ ಮೇಡಮ್. ನಾವು ಇಬ್ಬರದು ಫ್ಯಾನೇ ಮೇಡಮ್ ನಾನು. ಓಕೆ. ಹಂಗಾಗಿ ಬಹಳ ಬೇಜಾರಾಗಿ ಹೋಯ್ತು ಲತಾ ಮಂಗೇಶ್ಕರ್ ಹೋದ್ರು ಅಂತ. ನಿನ್ನೆ ಮಾರ್ನಿಂಗ್ ನೋಡ್ತಾ ಇದ್ವಿ ಇಂಥ ಜನಕ ಅಂತ ಬರ್ತಿತ್ತು, ಇದೆಲ್ಲ ಬರ್ತಿತ್ತು. ಆಗ್ಲೇ ನಾನು 11:30 ನಾ ಎಲ್ಲ ಹೋಗ್ತಾ ಇದ್ದೆ, ನೋಡ್ತಾ ಇದ್ದೆ, ಇವ್ರು ಕಣ್ಮರಿ ಆದ್ರು ಅಂತ ನನಗೆ ಶಾಕ್ ಆಗ್ಬಿಡ್ತದ. ಅಂದ್ರೆ ಒಂದ್ ನಿರೀಕ್ಷೆ ಐತೆ ಹುಷಾರಾಗ್ಬೋದೇನೋ, ಮತ್ತೆ ಸ್ವಲ್ಪ ದಿನ ಇರ್ತಾರೆ ನಮ್ ಜೊತೆ ಅಂತ ಅನ್ಕೊಂಡಿದ್ರು, ಬಟ್ ಅದ್ ಸಾಧ್ಯ ಆಗ್ಲಿಲ್ಲ. ನನಗೆ ಗೊತ್ತೇ ಇಲ್ಲ ಹಿಂಗಾಗಿದೆ ಅನ್ನೋದೇ ಗೊತ್ತಿದ್ದಿಲ್ಲ. ಏನೋ ಚಿಂತಾಜನಕ ಅಂತ ಇಷ್ಟ ಕೇಳಿದ್ದೆ, ಆದ್ರೆ ಒಂದೇ ಟೈಮ್ ನೋಡಿದ ತಕ್ಷಣ ಅಯ್ಯೋ ಶಾಕ್ ಆಗ್ಬಿಟ್ಟೆ ನಾನು. ಇಬ್ರು ಹೋಗಿದ್ದಕ್ಕೆ ತುಂಬಲಾರದ ನಷ್ಟ ಮೇಡಮ್ ಇದು. ಆಮೇಲೆ ಆ ಮಟ್ಟಿಗಿನ ಫ್ಯಾನ್ ಫಾಲೋವರ್ಸ್ ಸಂಪಾದನೆ ಮಾಡಿದವರಲ್ಲಿ ಒಂದು SPB ಅವರು ಇದ್ರು, ಮತ್ತೊಂದ್ ಕಡೆ ಲತಾ ಮಂಗೇಶ್ಕರ್ ಅವರು. ಇವ್ರಿಬ್ರು ಸೇರಿ ಹಾಡ್ತಾ ಇದ್ರೆ ಆ ಸ್ಟೇಜೇ ಬೇರೆ ಇತ್ತು ಮೇಡಮ್. ಅದು ಹೌದು, ಅದನ್ನ ನೋಡಿ ತುಂಬಾ ಬಹಳ ಬೇಜಾರಾಗೋಯ್ತು. ಎರಡು ರತ್ನಗಳನ್ನ ಕಳ್ಕೊಂಡ್ಬಿಟ್ಟಿದೀವಿ ಮೇಡಮ್. ಖಂಡಿತ ಖಂಡಿತ. ಥ್ಯಾಂಕ್ ಯು ಸಂಜಯ್ ಅವರೇ ಕರೆ ಮಾಡಿದಕ್ಕಾಗಿ. ಈಗ ರಾಜೇಶ್ವರಿ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ರಾಜೇಶ್ವರಿ ಅವರೇ. ನೀವ್ ಯಾವ ರೀತಿ ನೆನಪು ಮಾಡ್ಕೊಳಕ್ ಇಷ್ಟಪಡ್ತೀರಿ, ಏನ್ ಹೇಳ್ತೀರಿ? ನನ್ ಧ್ವನಿ ಕೇಳಿಸ್ತಿದ್ಯಾ? ಸ್ವಲ್ಪ ಡಿಸ್ಟರ್ಬ್ ಆಗ್ತಿದೆ. ಹಲೋ ಹಲೋ ರಾಜೇಶ್ವರಿ ಅವರೇ, ಹೇಳಿ, ಯಾವ ರೀತಿ ನಿಮ್ಗೆ ಲತಾ ಮಂಗೇಶ್ಕರ್ ಅವರು ಒಂದ್ ರೀತಿ ಸ್ಫೂರ್ತಿಯಾಗಿದ್ರು, ಯಾವ ರೀತಿ ಅವ್ರನ್ನ ನೆನಪು ಮಾಡ್ಕೊಳಕ್ ಇಷ್ಟಪಡ್ತಿದ್ದಾಗ ಅವರು ಇದು ಅವ್ರ ತಾನೇ ಹಾಡಕ್ ಶುರು ಮಾಡಿದ್ರು ಅನ್ಸುತ್ತೆ. ನಾನು ಐ ಆಮ್ 76 years old lady. ಸೊ ನಾವ್ ಹೆಂಗಾಗಿದ್ದಾಗ ಅವರು ಹೀರೋಯಿನ್ಗಳಿಗೆಲ್ಲ ಹಾಡ್ತಾ ಇದ್ರು. ಆಮೇಲೆ ನಮ್ಮ ಮನೆಗಳೆಲ್ಲ ಆಗ ಏನು ಟಿವಿ ಇಲ್ಲ, ಎಂತದು ಇಲ್ಲ. ಒಂದು ಇದ್ರಲ್ಲಿ ಒಂದ್ ಟೇಬಲ್ ಮೇಲೆ ಒಂದು ಪೆಟ್ಟಿಗೆ ಇರೋದು, ಐ ಮೀನ್ ರೇಡಿಯೋ. ಅದು ಬುಧವಾರ ಮಾತ್ರ ಬರೋದು. ಹಾಡಿಗೆ ಕಾಯ್ತಾ ಇರ್ತಿದ್ವಿ ನಾವು. ನಮ್ಗೆ ಇನ್ನೇನು ಅನುಕೂಲನೂ ಇರ್ಲಿಲ್ಲ ಮಿಡ್ಲ್ ಕ್ಲಾಸ್ ಪೀಪಲ್ಗೆ. ಸೊ ತುಂಬಾ ಅವ್ರ ಹಾಡು ಕೇಳೋದ್ರಿಂದ ಪ್ರಾಣ, ಪಂಚಪ್ರಾಣ. ಇಲ್ಲೊಂದ್ ಹಾಡು ಬಿಡ್ತಿರ್ಲಿಲ್ಲ ಅವ್ರದ್ದು. ಮೊಹಮ್ಮದ್ ರಫಿ ನೀವ್ ಹೇಳ್ತಾ ಇದ್ರಿ ರಾಜೇಶ್ವರಿ ಅವರೇ, ಅವಾಗ ಈ ರೀತಿ ಟಿವಿ ಇರ್ಲಿಲ್ಲ, ಏನಿರ್ಲಿಲ್ಲ ಅಂತ. ಸೊ ಫಸ್ಟ್ ಹಾಡ್ ನೀವ್ ಯಾವಾಗ ಕೇಳಿದ್ದು, ಆ ಒಂದು ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ಬೋದು? ಎಲ್ಲಾ ಹಾಡು ಕೇಳ್ತಾ ಇದ್ದೀನಿ ಮೇಡಮ್. ನಾನು ತುಂಬಾ 13 years ವರ್ಗು ಅವಾಗಿಂದೆಲ್ಲ ಕೇಳ್ತಾ ಇದ್ದೆ. ಅವಾಗೆಲ್ಲ ನೋಡ್ಬೇಕು ಅಂತ ಆಸೆ ನಮ್ಗೆ. ಅವ್ರು ನೋಡಕ್ಕೆ ಎಲ್ಲಿ ಸಿಗುತ್ತೆ ಅವರೆಲ್ಲ ಅಲ್ವಾ? ಹೌದು, ಅವಾಗೆಲ್ಲ ಗೊತ್ತಾಗ್ತಾ ಇರ್ಲಿಲ್ಲ ಯಾರಂತ, ಬರೀ ವಾಯ್ಸ್ ನೇ ನಾವು ಎಂಜಾಯ್ ಮಾಡ್ತಾ ಇದ್ವಿ. ಕಾಂತಿಬಾ ಅಂತ ಅನಿಸ್ತಾ ಇರೋದು, ನೋಡಕ್ಕೆ ಆಗ್ತಿಲ್ಲ. ಈಗೇನೆಲ್ಲ ಕಾಮನ್, ಯಾರ್ ಬೇಕಾದ್ರೂ ನೋಡ್ಬೋದು ಟಿವಿಗಳಲ್ಲಿ. ಹೌದು ಹೌದು, ಆಗೆಲ್ಲ ಆ ಫೆಸಿಲಿಟಿ ಇರ್ಲಿಲ್ಲ, ಅದೇನು ಗೊತ್ತಿರ್ತಾನೂ ಇರ್ಲಿಲ್ಲ. 92 years ಅಂದ್ರೆ ತುಂಬಾ ಇದರಲ್ಲಿ ಇದ್ದಾರೆ, ತುಂಬಾ ಜೀವನ ನಡೆಸ್ಬಿಟ್ಟೆ ಇದಾಗಿದ್ದಾರೆ. ಅದೊಂದ್ ಸಮಾಧಾನ ನಮ್ಗೆ. ಥ್ಯಾಂಕ್ ಯು ರಾಜೇಶ್ವರಿ ಅವರೇ ಕರೆ ಮಾಡಿದಕ್ಕಾಗಿ. ಈಗ ಪದ್ಮಾ ಅವ್ರು ಕರೆ ಮಾಡಿದ್ದಾರೆ. ನಮಸ್ತೆ ಪದ್ಮಾ ಅವರೇ, ನೀವ್ ಯಾವ ರೀತಿ ನೆನ್ಪು ಮಾಡ್ಕೊಳಕ್ ಇಷ್ಟಪಡ್ತೀರಿ? ನಾನು ಮಾತಾಡಕ್ ಆಗ್ಲಿಲ್ಲ. ಕನ್ನಡದಲ್ಲಿ ಅವ್ರ ಬಗ್ಗೆ ಭಜನೆ ಆಡ್ಬೋದಾ? ಖಂಡಿತ ಹಾಡಿ ಪದ್ಮಾ ಅವರೇ. ನುಡಿ ಮನುಜಾನಿ ಶಿವ ಮಂತ್ರ, ನುಡಿ ನೀ ಬಿಡದೆ ಹರ ಮಂತ್ರ. ಓಂ ನಮೋ ಶಿವಾಯ, ಓಂ ನಮೋ ಶಿವಾಯ. ಶಿವ ಶಿವ ಎನ್ನುತ್ತಾ ಸಂತಸ ಪಡುತ್ತಾ, ಓಂ ನಮೋ ಎನ್ನುತ್ತಾ ನೀನಲಿದಾಡುತ್ತಾ, ದೀನರ ಕಾಯುವ ಜ್ಞಾನವ ನೀಡುವ ಶಾಂಬ ಶಿವನ ಭಕ್ತಿ ಪ್ರಿಯನ. ಓಂ ನಮೋ ಶಿವಾಯ, ಓಂ ನಮೋ ಶಿವಾಯ. ಪಾಪ ನಿರ್ಮೂಲನ, ಪಾಪ ನಿವಾರಣ ಮಾಡುವ ದಿವ್ಯ ಪಂಚಾಕ್ಷರಿಯ. ಓಂ ನಮೋ ಶಿವಾಯ, ಓಂ ನಮೋ ಶಿವಾಯ. ಅವ್ರ ಬಗ್ಗೆ ಬಹಳ ಅಭಿಮಾನಿಯಮ್ಮ, ಅದಕ್ಕೋಸ್ಕರ ತಿರುಗಿ ಮಾಡಿದೆ. ಥ್ಯಾಂಕ್ ಯು ಪದ್ಮಾ ಅವರ. ಈ ರೀತಿ ಕೋಟ್ಯಾಂತರ ಅಭಿಮಾನಿಗಳನ್ನ ಸಂಪಾದನೆ ಮಾಡಿದಂತಹ ಲೆಜೆಂಡರಿ ಸಿಂಗರ್ ಲತಾ ಮಂಗೇಶ್ಕರ್ ಇವತ್ತು ನಮ್ಮನ್ನ ಅಗಲಿದ್ದಾರೆ. ದೇಶ ವಿದೇಶಗಳಲ್ಲಿ ಹಲವಾರು ಭಾಷೆ, ಹಿಂದಿಯಲ್ಲಿಯೇ ಸುಮಾರು 27,000ಕ್ಕೂ ಅಧಿಕ ಹಾಡುಗಳನ್ನ ಹಾಡಿದ್ರು. ಅದರ ಜೊತೆಗೆ ಭಜನೆ, ಕೀರ್ತಿ, ಭಕ್ತಿ ಸಂಗೀತ, ಹೀಗೆ ಸಾಕಷ್ಟು ಸಂಖ್ಯೆಯಲ್ಲಿ ಅವರು ಹಾಡುಗಳನ್ನ ಇವತ್ತು ನಮಗೆ ಕೊಟ್ಟು ಹೋಗಿದ್ದಾರೆ. 1942ರಿಂದ ಆರಂಭಿಸಿ ಬಹುತೇಕ 90ರ ದಶಕದ ಅಂತ್ಯದವರೆಗೂ ಕೂಡ
ಇವ್ರು ಹಾಡಿದಂತಹ ಹಾಡು ಕೇಳುಗನ ಮನಸ್ಸೂರಗೊಳ್ತಾನೆ ಬಂದಿತ್ತು. ಇದು ನಿಜಕ್ಕೂ ಒಂದು ಚಿಕ್ಕ ಸಾಧನೆ ಅಂತ ಏನಲ್ಲ, ಹಾಡಂತಂದ್ರೇನೆ ಅಷ್ಟುವರೆಗೆ ಒಂದು ರೀತಿ ಭಕ್ತಿ ಶ್ರದ್ಧೆ ಇತ್ತು. ರಾಗ, ತಾಳ, ತಾನ, ಉಚ್ಚಾರ, ರಿಯಾಜ್, ಶಿಸ್ತಿನ ಹಸುವೆ ಕೇಳುಗವಂತ ಒಂದು ರೀತಿಯ ಕೇಳುಗನಿಗೆ ಅಷ್ಟೊಂದು ಆನಂದವನ್ನ ಕೊಡ್ತಾ ಇದ್ದಿದ್ದು. ಸಾವಿರಾರು ಸಂಖ್ಯೆಯಲ್ಲಿ ಹಾಡುಗಳನ್ನು ಹಾಡಿ ಇವತ್ತು ಕೋಟ್ಯಾಂತರ ಅಭಿಮಾನಿಗಳನ್ನ ಸಂಪಾದನೆ ಮಾಡಿ ನಮ್ಮನ್ನೆಲ್ಲ ಅಗಲಿದ್ದಾರೆ. ಲತಾ ಮಂಗೇಶ್ಕರ್ ಅವರು ಅವರ ಅಂತ್ಯಕ್ರಿಯೆಗೆ ಸಕಲ ರೀತಿಯಾದಂತಹ ಸಿದ್ಧತೆಗಳಾಗ್ತಾ ಇರುವಂಥದ್ದು. ಶಿವಾಜಿ ಪಾರ್ಕ್ನಲ್ಲಿ ಈಗ ಆ ವ್ಯವಸ್ಥೆಗಳಾಗ್ತಾ ಇದೆ, ನಾವು ನೋಡ್ತಾ ಇದ್ದೀವಿ. ಕೆಲವೇ ಹೊತ್ತಿನಲ್ಲಿ ಅವರ ಪಾರ್ಥಿವ ಶರೀರ ಶಿವಾಜಿ ಪಾರ್ಕ್ ತಲುಪಲಿದೆ. ಮೆರವಣಿಗೆ ಮುಖಾಂತರ ಅವರ ಪಾರ್ಥಿವ ಶರೀರವನ್ನ ಕೊಂಡೊಯ್ಯಲಾಗ್ತಾ ಇದೆ. Well, indeed, and indeed, from Madhumala, the first song that made her head like super, that was the first song that she recorded, but that was the first song that got her into limelight. The song called Help Aega Aane Wala, and look at the conviction that she sang with Gaurav, the way she sang. ಲತಾ ಮಂಗೇಶ್ಕರ್ ಅವರ ಅಂತಿಮ ವಿಧಿವಿಧಾನಗಳ ಸಿದ್ಧತೆಗಳಾಗ್ತಾ ಇರುವಂಥದ್ದು, ಅದರ ನೇರ ಪ್ರಸಾರ ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ.